Okay, so now come with the second question. Okay, ಈಗ second question discuss ಮಾಡೋಣ್ರಿ. Question number 2, Mamta of Kolkata. Okay, not CM, it is a name. Mamta of Kolkata supplied following details for the month of June 2024. Okay, Mamta a person name. ಎಲ್ಲಿರ್ತಾರೆ ಅವರು? ಕೋಲ್ಕತ್ತಾ ಅಲ್ಲಿ. ಎಲ್ಲರಿ? ಕೋಲ್ಕತ್ತಾ. ಅವ್ರದ್ದು ಪ್ಲೇಸ್ ಏನ್ರಿ? ಸಪ್ಲಯರ್. ಮಮತಾ ಮೇನ್ ಏನ್ರಿ? ಪರ್ಸನ್ ಸಪ್ಲಯರ್. ಅವ್ರದ್ದು ಪ್ಲೇಸ್ ಏನ್ರಿಪ್ಪ? ಅವ್ರದ್ದು ಬಿಸ್ನೆಸ್ ಎಲ್ಲಿ? ಅವ್ರ ಬಿಸ್ನೆಸ್ ಎಲ್ಲೇ ಮಾಡ್ತಾರ್ರಿ? ಕೋಲ್ಕತ್ತಾ ಅಲ್ಲಿ. ಸರಿ. ನಂಬರ್ ಎ, IGST ಪೇಡ್ ಆನ್ ಇಂಟರ್ ಸ್ಟೇಟ್ ಇನ್ವರ್ಡ್ ಸಪ್ಲೈ. ಭಾಳ ಇಂಪಾರ್ಟೆಂಟ್ ಇದು. ಇನ್ವರ್ಡ್ ಸಪ್ಲೈ. ಇನ್ವರ್ಡ್ ಅಂದ್ರೆ ಏನ್ರಿ? ಹೌದಲ್ಲ? ಇನ್ವರ್ಡ್ ಅಂದ್ರೆ ಏನ್ರಿ? ಬರ್ಬೇಕು. ಇನ್ವರ್ಡ್ ಸಪ್ಲೈ ಅಂದ್ರೆ ಪರ್ಚೇಸ್. ನೆನ್ಪಿಡ್ಕೋರಿದು. ಇನ್ವರ್ಡ್ ಸಪ್ಲೈ ಅಂದ್ರೆ ಪರ್ಚೇಸ್. ಔಟ್ವರ್ಡ್ ಸಪ್ಲೈ ಅಂದ್ರೆ ಸೇಲ್ಸ್. ನೆನ್ಪಿಡ್ಕೋರಿದು. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಔಟ್ವರ್ಡ್ ಸಪ್ಲೈ ಅಂದ್ರೆ ಸೇಲ್ಸ್. ಈಗ ಏನ್ರಿದು? ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್ ಇದು. ನೆಕ್ಸ್ಟ್, CGST and SGST paid on intra-state inward supply. ಸೇಮ್ ಇನ್ವರ್ಡ್ ಸಪ್ಲೈ ಐತ್ರಿ. ಏನ್ರಿ? ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಔಟ್ವರ್ಡ್ ಅಂದ್ರೆ ಸೇಲ್ಸ್. ಇದನ್ನು ಪರ್ಚೇಸ್ ಐತ್ರಿ. ಓಕೆ, ನೆಕ್ಸ್ಟ್, ಆನ್ 1/6 ಅಂದ್ರೆ 1st June 2024 ದ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ECL ಶಾರ್ಟ್ಕಟ್ ECL ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್, ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್. ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ or ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ or ECL showed the balance as follows. ECL ಅಂದ್ರೆ ಏನ್ರಿಪ್ಪ? ITC ಬ್ಯಾಲೆನ್ಸ್. ಏನ್ರಿ? ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಅಂದ್ರೆ ಏನ್ರಿಪ್ಪ? ITC ಬ್ಯಾಲೆನ್ಸ್. ಓಪನಿಂಗ್ ITC ಬ್ಯಾಲೆನ್ಸ್ ನೋಡೋಣ್ರಿ. IGST 40,000, CGST 1,41,500, SGST 1,41,500. Calculate the GST payable utilizing the ITC for the month of June 2024. ಸಿಂಪಲ್ ಕ್ವಶನ್. ಭಾಳ ಸಿಂಪಲ್ ಐತ್ರಿ. ಕ್ವಶನ್ ಸೇಮ್ ರೀ. ಮತ್ತೆ ಚಲೋ ನಿಮ್ದು ಸೊಲ್ಯೂಷನ್. ನಂಬರ್ 1, ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಆನ್ ಸೇಲ್ಸ್. ಪರ್ಟಿಕ್ಯುಲರ್ಸ್ IGST, CGST, SGST. ಇಲ್ಲಿ ನೋಡ್ರಿ ಇಲ್ಲಿ ರೇಟ್ ತೊಗೋಬೇಕಲ್ಲ. ಇಲ್ಲಿ 18%, 9%, 9%, ಯಾವುದು ರೇಟ್ ತೊಗೋಬೇಕಲ್ಲ. ರೇಟ್ ತೊಗೋಬೇಕಂದ್ರೆ ಪೂರಾ ಕ್ವಶನ್ ಓದ್ರಿ. ಇದು ಪೂರಾ ಕ್ವಶನ್ ಓದ್ರಿ. ಇಲ್ಲಿ ಈ GST ರೇಟ್ ಐತ್ರಿ ಇದ್ರಾಗ. ಪೂರಾ ಕ್ವಶನ್ ನೋಡ್ರಿ. ಇದು ಇದ್ರಾಗ GST ರೇಟ್ ಐತ್ರಿಪ್ಪ. CGST 9% ತಗೋರಿ, SGST 9% ತಗೋರಿ, IGST 18% ತಗೋರಿ. ಏನು ರೇಟ್ ಐತ್ರಿಪ್ಪ ಇಲ್ಲೇ ಐತಿ? ರೇಟ್ ಕೊಟ್ಟಿಲ್ಲ. ಏನ್ರಿ? ಅವರು ರೇಟ್ ಕೊಟ್ಟಿಲ್ಲ ಅಂದ್ರೆ ನೀವು ಬರಿಬೇಡ್ರಿ. ಅವ್ರು ರೇಟ್ ಕೊಟ್ಟಿಲ್ಲ ಅಂದ್ರೆ ನೀವು ಬರಿಬೇಡ್ರಿ. ಇಲ್ಲೇ ಬರೀ IGST, CGST, SGST ಅಷ್ಟೇ. ಬರ್ರಿ. ಓಕೆ, ಈಗ ನೋಡೋಣ್ರಿ ಕ್ವಶನ್ ಇದು. ಫಸ್ಟ್ ಬರ್ರಿ ಇಲ್ಲಿ. ಸೇಲ್ಸ್ ಬೇಕಲ್ಲ ನಿಮ್ಗೆ? ಎಲ್ಲ ಸೇಲ್ಸ್ ಬೇಕಲ್ಲ? ಸೇಲ್ಸ್ ಫಸ್ಟ್ ಏನ್ರಿಪ್ಪ? ಇಂಟ್ರಾ ಸ್ಟೇಟ್ ಸೇಲ್ಸ್. ಬರ್ರಿ, ಎಲ್ಲೈತ್ರಿಪ್ಪ ಇಂಟ್ರಾ ಸ್ಟೇಟ್ ಸೇಲ್ಸ್? ಇದು ಏನ್ರಿದು? ಇಂಟರ್ ಸ್ಟೇಟ್ ಇನ್ವರ್ಡ್ ಸಪ್ಲೈ ಐತ್ರಿ. ಸಪ್ಲೈ ಅಂತ ಐತ್ರಿ. ಅಲ್ಲೇ ಬರೀ ಸಪ್ಲೈ ಕೊಟ್ಟಿದ್ರಿಪ್ಪ. ಕ್ವಶನ್ ನಂಬರ್ 1 ಅಲ್ಲೇ ಬರೀ ಸಪ್ಲೈ ಅಂದ್ರೆ ಏನ್ರಿಪ್ಪ? ಸೇಲ್ಸ್. ಬಟ್ ಇಲ್ಲೇ ಸೆಕೆಂಡ್ ಕ್ವಶನ್ ಅಲ್ಲೇ ಇನ್ವರ್ಡ್ ಸಪ್ಲೈ ಐತ್ರಿ. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಔಟ್ವರ್ಡ್ ಸಪ್ಲೈ ಅಂದ್ರೆ ಸೇಲ್ಸ್. ಇನ್ವರ್ಡ್ ಸಪ್ಲೈ ಇಲ್ಲೇ ಬರಂಗಿಲ್ಲ. ಸೇಲ್ಸ್ ಇದು. ಇನ್ವರ್ಡ್ ಸಪ್ಲೈ ಅಂದ್ರೆ ಏನಪ್ಪ? ಪರ್ಚೇಸ್. ಇಲ್ಲೇ ತಗೋಬೇಕು. ಫಸ್ಟ್ ಐಟಮ್ ಇಲ್ಲೇ ತಗೋಬೇಕು. ಇನ್ವರ್ಡ್ ಸಪ್ಲೈ ಐತ್ರಿ. ಸೆಕೆಂಡ್ ಇಂಟ್ರಾ ಸ್ಟೇಟ್ ಇನ್ವರ್ಡ್ ಸಪ್ಲೈ. ಮತ್ತೆ ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್ ಅಂದ್ರೆ ಇಲ್ಲೇ ತಗೋಬೇಕು. ಔಟ್ವರ್ಡ್ ಸಪ್ಲೈ ಕೊಟ್ಟಿಲ್ಲ. ಔಟ್ವರ್ಡ್ ಸಪ್ಲೈ ಕೊಟ್ಟಿದ್ದಂದ್ರೆ ಇಲ್ಲಿ ತಗೋಬೇಕು. ಈಗ ಔಟ್ವರ್ಡ್ ಸಪ್ಲೈ ಕೊಟ್ಟಿಲ್ಲ, ಹೌದಲ್ಲ? ಔಟ್ವರ್ಡ್ ಸಪ್ಲೈ ಕೊಟ್ಟಿಲ್ಲ. GST ಪೇಬಲ್ ಏನೈತ್ರಿ? ಓಕೆ, ಅವರು GST ಪೇಬಲ್ ನಿಮಗೆ ಕೊಟ್ಟಿಲ್ಲ. ಏನು ಮಾಡ್ತೀರಿ ಈಗ? ವೇಟ್ ಎ ಮಿನಿಟ್, ಐ ವಿಲ್ ಕಮ್. ಈಸಿ ಐತ್ರಿ ಇದು. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾ ಕ್ವಶನ್ ಚೇಂಜ್ ಮಾಡೇನ್ರಿ.
ಹಾಂ ಎ ಬಿ ಐತ್ರಿ. ಓಕೆ, ಇನ್ವರ್ಡ್ ಸಪ್ಲೈ ಅಂದರೆ ಏನ್ರಿಪ್ಪ ಪರ್ಚೇಸ್ ಅಂದ್ರೆ ಇಲ್ಲೇ ತೊಗೋಬೇಕು. ಡನ್. ನೆಕ್ಸ್ಟ್, ಆನ್ 1st June 2024 ದ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಶೋಡ್ ದ ಬ್ಯಾಲೆನ್ಸ್ ಆಸ್ ಅ ಫಾಲೋಸ್. ECL ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಅಂದ್ರೆ ಏನ್ರಿಪ್ಪ ITC ಬ್ಯಾಲೆನ್ಸ್. ITC ಬ್ಯಾಲೆನ್ಸ್ ಅಂದ್ರೆ ಎಲ್ಲಿರಿಪ್ಪ ಇಲ್ಲಿ ತೊಗೋಬೇಕು ITC ಬ್ಯಾಲೆನ್ಸ್. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಇದು ಯಾವ ಬ್ಯಾಲೆನ್ಸ್ ಇದು 16 ಅಂದ್ರೆ ಏನ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ ತೊಗೋಬೇಕಿಲ್ಲ ITC ಬ್ಯಾಲೆನ್ಸ್ ಅದು. ECL ಅಂದ್ರೆ ಏನ್ರಿಪ್ಪ ITC ಬ್ಯಾಲೆನ್ಸ್. ಡೇಟ್ ಕೊಟ್ಟಾನ್ರಿ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ತೊಗೋಬೇಕು. ಡನ್. ನೆಕ್ಸ್ಟ್, ಡಿ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿ? ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್. ನೆನ್ಪಡ್ಕೊರಿದ್ದು ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಅಂದ್ರೆ ಎಲ್ಲಿ ತೊಗೋಬೇಕು ನೀವು? ಇಲ್ಲಿ ತೊಗೋಬೇಕು ಸೇಲ್ಸ್. ಓಕೆ, IGST CGST SGST ಇದು ಎಲ್ಲ ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್, ಇಲ್ಲಿ ತೊಗೋಬೇಕು ನೀವು. ಡನ್. ಕ್ಯಾಲ್ಕುಲೇಟ್ ದ GST ಪೇಯಬಲ್ ಯುಟಿಲೈಸಿಂಗ್ ದಿ ITC ಫಾರ್ ದಿ ಮಂತ್ ऑफ अगस्त 2024. डन. ಇದು सिंपल क्वेश्चन ಐತಿ, ಡಿಸ್ಕಸ್ ಮಾಡೋಣ ರೀ. इसके बाद मैं आप लोगों को हिंदी में एक्सप्लेन करता हूँ. ठीक है. नंबर 1, कंप्यूटेशन ऑफ GST पेबल ऑन सेल्स पर्टिकुलर्स IGST CGST SGST. ರೇಟ್ ನಾ ಬರ್ದಿಲ್ಲ, ಹಾಕ್ರಿ ರೇಟ್ ಕೊಟ್ಟಿಲ್ಲ ಇಲ್ಲೇ. ಪೂರಾ ಕ್ವಶನ್ ನೋಡ್ರಿ, ರೇಟ್ ಕೊಟ್ಟಿಲ್ಲ. ಅದಕ್ಕೆ ಫಸ್ಟ್ ಬರ್ರಿ ಇಲ್ಲಿ GST ಪೇಯಬಲ್. ಇಲ್ಲಿ ನೋಡ್ರಿಪ್ಪ, ಇಲ್ಲಿ GST ಪೇಯಬಲ್ ರೆಡಿ ಮಾಡಿ ಕೊಟ್ಬಿಟ್ಟಾನ್ರಿ. GST ಪೇಯಬಲ್ ರೆಡಿ ಮಾಡಿ ಕೊಟ್ಬಿಟ್ಟಾನ್ರಿ. ನೋಡ್ರಿ ಇಲ್ಲಿ ಇಂಟ್ರಾ ಸ್ಟೇಟ್ ಸಪ್ಲೈ, ಇಂಟ್ರಾ ಸ್ಟೇಟ್ ಸೇಲ್ಸ್ ಎಲ್ಲಿತ್ರಿಪ್ಪ? ಇಂಟ್ರಾ ಸ್ಟೇಟ್ ಸೇಲ್ಸ್ ಇದು ಪರ್ಚೇಸ್, ಇಂಟ್ರಾ ಸ್ಟೇಟ್ ಸೇಲ್ಸ್ ಬಗ್ಗೆ ಏನು ಕೊಟ್ಟಿಲ್ಲ ಇಲ್ಲಿ. ಇಂಟ್ರಾ ಸ್ಟೇಟ್ ಸೇಲ್ಸ್ ಐತ್ರಿ, ಇಂಟರ್ ಸ್ಟೇಟ್ ಸೇಲ್ಸ್ ಐತ್ರಿ. ಪೂರಾ ಕ್ವಶನ್ ನೋಡ್ರಿ ನೀವು, ಇದು ಪೂರಾ ಕ್ವಶನ್ ನೋಡ್ರಿ. ಇಲ್ಲೇ ಇಂಟ್ರಾ ಸ್ಟೇಟ್ ಸೇಲ್ಸ್ ಇಂಟರ್ ಸ್ಟೇಟ್ ಸೇಲ್ಸ್ ಅಂತ ಏನು ಕೊಟ್ಟಿಲ್ಲ. ಅದಕ್ಕೆ ಇಂಟ್ರಾ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ಇಲ್ಲೇ ಡ್ಯಾಶ್. ಆಮೇಲೆ ಇಂಟರ್ ಸ್ಟೇಟ್ ಸೇಲ್ಸ್ನೂ ಕೊಟ್ಟಿಲ್ಲ. ಇಂಟ್ರಾ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ, ಇಂಟರ್ ಸ್ಟೇಟ್ ಸೇಲ್ಸ್ ಕೊಟ್ಟಿಲ್ಲ. ಏನು ಸೇಲ್ಸ್ ಬಗ್ಗೆ ಕೊಟ್ಟಿಲ್ಲ ಇಲ್ಲಿ, ಬರೀ ಏನೈತ್ರಿಪ್ಪ ನೋಡ್ರಿ ಇಲ್ಲಿ GST ಪೇಯಬಲ್. ಅದು ಅಲ್ಲ, GST ಪೇಯಬಲ್ ಮಾಡ್ಬೇಕಲ್ಲ ನಾವು. GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್. ರೆಡಿಮೇಡ್ ಕೊಟ್ಬಿಟ್ಟಾನ್ರಿ. ರೆಡಿಮೇಡ್ IGST ಎಷ್ಟು ತಗೋರಿಪ್ಪ? 40,000 ತಗೋರಿ. CGST ಎಷ್ಟು ತಗೋರಿ? 1,41,500. SGST ಎಷ್ಟು ತಗೋರಿ? 1,41,500. ರೆಡಿಮೇಡ್ GST ಪೇಯಬಲ್ ರೆಡಿಮೇಡ್ ಕೊಟ್ಬಿಟ್ಟಾನ್ರಿ ಇಲ್ಲಿ. ಎಷ್ಟು ತಗೋರಿಪ್ಪ ಅಂತ. ಓಕೆ, ಬರೀರಿ ನೀವು GST ಪೇಯಬಲ್ ಅಂತ ಬರೀರಿ. ರೆಡಿಮೇಡ್ ಐತ್ರಿ ಇದು GST ಪೇಯಬಲ್. ಯಾಕಂದ್ರೆ ಸೇಲ್ಸ್ ಕೊಟ್ಟಿಲ್ಲ, ಇಂಟ್ರಾ ಸ್ಟೇಟ್ ಸೇಲ್ಸ್ ಇಲ್ಲ, ಇಂಟರ್ ಸ್ಟೇಟ್ ಸೇಲ್ಸ್ ಇಲ್ಲ, ಕ್ವಶನ್ ಒಳಗಿಲ್ಲ. ರೆಡಿಮೇಡ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ ಸೇಲ್ಸ್ ಮೇಲೆ. IGST ಎಷ್ಟು ತಗೋರಿ? 40,000 ತಗೋರಿ. IGST 40,000. ಡನ್. ಆಮೇಲೆ CGST 1,41,500. ನೆಕ್ಸ್ಟ್ SGST 1,41,500. ಡನ್. ರೆಡಿ ಮಾಡ್ಕೊಂಡ್ಬಿಟ್ಟಾನ್ರಿ. ಮುಗೀತ್ರಿ ಇದು ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಮುಗೀತ್ರಿ, ರೆಡಿಮೇಡ್ ಐತ್ರಿ ಎಲ್ಲ. ಟೋಟಲ್ ಮಾಡ್ರಿಪ್ಪ ಈಗ GST ಪೇಬಲ್ ಟೋಟಲ್ ಮಾಡ್ರಿ. 1,41,500 1,41,500. ಡನ್, ಮುಗೀತ್ರಿ. GST ಪೇಬಲ್ ಮುಗೀತು. ನಂಬರ್ 2, ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್ ಆನ್ ಪರ್ಚೇಸಸ್ ಪರ್ಟಿಕ್ಯುಲರ್ಸ್ IGST CGST SGST. ಓಪನಿಂಗ್ ಬ್ಯಾಲೆನ್ಸ್ ಯಾಕ್ರಿಪ್ಪ? ಅವರು ಕೊಟ್ಟಾನ್ರಿ ಕ್ವಶನ್ ಅಲ್ಲಿ. ಆನ್ 1/6 ಅಂದ್ರೆ ಏನ್ರಿ ಇದು? ಓಪನಿಂಗ್ ಬ್ಯಾಲೆನ್ಸ್. 1/6 ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್. ದ ಆಗಸ್ಟ್ ಅಲ್ಲ, ಇದು ಅಲ್ಲ, ಆಗಸ್ಟ್. ಫಾರ್ ದಿ ಮಂತ್ ಆಫ್ ಜೂನ್ ಅಂತ ಬರೀಲಿ. ಫಾರ್ ದಿ ಮಂತ್ ಆಫ್ ಜೂನ್. ಓಕೆ, ಏನ್ರಿ ಇಲ್ಲಿ? ಓಪನಿಂಗ್ ಆನ್ 1/6/2024. 1/6 ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್. ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಅಂದ್ರೆ ಏನ್ರಿಪ್ಪ? ITC ಬ್ಯಾಲೆನ್ಸ್. ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಅಂದ್ರೆ ಏನ್ರಿ? ECL ಅಂದ್ರೆ ಏನ್ರಿಪ್ಪ? ITC ಓಪನಿಂಗ್ ಬ್ಯಾಲೆನ್ಸ್. ತಗೋರಿ, ITC ಓಪನಿಂಗ್ ಬ್ಯಾಲೆನ್ಸ್.
ಏನ್ರಿ ಇದು ಡೇಟಾ 1/6/2024 ಓಪನಿಂಗ್ ಬ್ಯಾಲೆನ್ಸ್. ಐ ಜಿ ಎಸ್ ಟಿ ಎಷ್ಟ್ರಿಪ್ಪ 6000. ಐ ಜಿ ಎಸ್ ಟಿ 6000. ಈ ಸಿ ಜಿ ಎಸ್ ಟಿ 2000. ಎಸ್ ಜಿ ಎಸ್ ಟಿ 9000. ಓಪನಿಂಗ್ ಬ್ಯಾಲೆನ್ಸ್ ಮುಗೀತು ರೀ. ಓಪನಿಂಗ್ ಬ್ಯಾಲೆನ್ಸ್ ಮುಗೀತು. ನೆಕ್ಸ್ಟ್ ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಬರ್ರಿ ಎಲ್ಲೈತ್ರಿ ಇಂಟ್ರಾ ಸ್ಟೇಟ್ ಪರ್ಚೇಸಸ್. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿ? ಪರ್ಚೇಸ್. ಪರ್ಚೇಸ್ ಅಂದ್ರೆ ಇಲ್ಲಿ ತಗೋಬೇಕು. ಯಾವ ಪರ್ಚೇಸ್ ಇದು? ಇಂಟರ್ ಸ್ಟೇಟ್ ಪರ್ಚೇಸ್. ಏನ್ರಿದು? ಇಂಟರ್ ಸ್ಟೇಟ್ ಪರ್ಚೇಸ್. ನಮಗೆ ಫಸ್ಟ್ ಏನು ಬೇಕು? ಇಂಟ್ರಾ ಬೇಕು ನಮಗೆ. ಎಲ್ಲೈತೆ ನೋಡ್ರಿಪ್ಪ, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಪೇಡ್ ಆನ್ ಇಂಟ್ರಾ ಸ್ಟೇಟ್. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಪರ್ಚೇಸ್ ಯಾವ ಪರ್ಚೇಸ್? ಇಂಟ್ರಾ ಸ್ಟೇಟ್ ಪರ್ಚೇಸ್. ಇಂಟ್ರಾ ಸ್ಟೇಟ್ ಪರ್ಚೇಸ್. ಇಂಟ್ರಾ ಸ್ಟೇಟ್ ಪರ್ಚೇಸ್ ಸಿಕ್ತ್ರಿ ನಮಗೆ. ಇಂಟ್ರಾ ಸ್ಟೇಟ್ ಪರ್ಚೇಸ್ ನಮಗೆ ಸಿಕ್ತ್ರಿ. ಇಂಟ್ರಾ ಸ್ಟೇಟ್ ಪರ್ಚೇಸ್ ನಮಗೆ ಸಿಕ್ತ್ರಿ. ಹಾಂ, ಇನ್ವರ್ಡ್ ಸಪ್ಲೈ. ಸಿ ಜಿ ಎಸ್ ಟಿ ಫಸ್ಟ್ ಏನ್ರಿಪ್ಪ ಇಲ್ಲೇ? ಸಿ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಎಷ್ಟಂತ್ರಿಪ್ಪ? 80,000. ಸಿ ಜಿ ಎಸ್ ಟಿ ಎಷ್ಟಂತ್ರಿಪ್ಪ? 80,000. ಇಂಟ್ರಾ ಸ್ಟೇಟ್ ಪರ್ಚೇಸ್ ಸಿ ಜಿ ಎಸ್ ಟಿ ಎಷ್ಟಂತ್ರಿ? ಸಿ ಜಿ ಎಸ್ ಟಿ 80,000 ತಗೋರಿಲ್ಲ. 80,000 ಡನ್. ಇಂಟ್ರಾ ಸ್ಟೇಟ್ ಪರ್ಚೇಸ್. ಇಂಟ್ರಾ ಸ್ಟೇಟ್ ಪರ್ಚೇಸ್ ಇನ್ವರ್ಡ್ ಸಪ್ಲೈ ಅಂದ್ರೆ ಪರ್ಚೇಸ್. ಸಿ ಜಿ ಎಸ್ ಟಿ ಎಷ್ಟು ತಗೋರಿ? 80,000. ಸಿ ಜಿ ಎಸ್ ಟಿ 80,000 ರೆಡಿಮೇಡ್ ಕೊಟ್ಟಾನ್ರಿ. ಎಸ್ ಜಿ ಎಸ್ ಟಿ ಎಷ್ಟು ತಗೋರಿ? 80,000. ಎಸ್ ಜಿ ಎಸ್ ಟಿ 80,000 ಡನ್. ಐ ಜಿ ಎಸ್ ಟಿ ಬರಂಗಿಲ್ಲ ಯಾಕ್ರಿಪ್ಪ? ಇಂಟ್ರಾ ಐತ್ರಿ. ಡನ್, ಮುಗೀತ್ರಿ ಇದು. ಬಿ ಮುಗೀತು. ನೆಕ್ಸ್ಟ್ ಈಗ ಇಂಟರ್ ಬೇಕಲ್ಲ ನಿಮಗೆ. ಇಂಟರ್ ಇಲ್ಲೈತೆ ನೋಡ್ರಿಪ್ಪ. ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಯಾವ ಪರ್ಚೇಸ್? ಇಂಟರ್ ಸ್ಟೇಟ್ ಪರ್ಚೇಸ್. ಇಂಟರ್ ಸ್ಟೇಟ್ ಪರ್ಚೇಸ್ ಇಲ್ಲೈತ್ರಿ. ಇಂಟರ್ ಸ್ಟೇಟ್ ಪರ್ಚೇಸ್. ಹಾಂ, ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ ಎಷ್ಟ್ರಿಪ್ಪ? 60,000 ರೆಡಿಮೇಡ್. ಐ ಜಿ ಎಸ್ ಟಿ ಎಷ್ಟ್ರಿ? 60,000 ರೆಡಿಮೇಡ್ ಕೊಟ್ಬಿಟ್ಟನ್ರಿ. ಇಂಟರ್ ಸ್ಟೇಟ್ ಪರ್ಚೇಸ್ ಒಳಗೆ ಎಷ್ಟು ತಗೋರಿ? ಐ ಜಿ ಎಸ್ ಟಿ ರೆಡಿಮೇಡ್ ಕೊಟ್ಟಾನ್ರಿ. ಎಷ್ಟ್ರಿ? ಐ ಜಿ ಎಸ್ ಟಿ 60,000 ಅಲ್ಲ ಇದು? 60,000. ಐ ಜಿ ಎಸ್ ಟಿ ಎಷ್ಟ್ರಿಪ್ಪ? 60,000 ತಗೋರಿ. ರೆಡಿಮೇಡ್ ಐ ಜಿ ಎಸ್ ಟಿ ಇನ್ವರ್ಡ್ ಸಪ್ಲೈ ಪರ್ಚೇಸ್ ಇಂಟರ್ ಸ್ಟೇಟ್ ಪರ್ಚೇಸ್. ಇಂಟರ್ ಸ್ಟೇಟ್ ಪರ್ಚೇಸ್ ಐ ಜಿ ಎಸ್ ಟಿ 60,000 ತಗೋರಿ. ಆಯ್ತು, ಏ ಮುಗೀತು. ಮತ್ತು ಎಲ್ಲ ಕಂಪ್ಲೀಟ್ ಮಾಡಿರಿನಪ್ಪ. ಎಲ್ಲ ಕಂಪ್ಲೀಟ್ ಐತ್ರಿ. ಎಲ್ಲ ಕಂಪ್ಲೀಟ್. ಹಾಂ, ಈಗ ಟೋಟಲ್ ಮಾಡಿರಿಪ್ಪ. 6,000 ಪ್ಲಸ್ 60,000 66,000. ಆಮೇಲೆ 2,000 ಪ್ಲಸ್ 80,000 82,000. 9,000 ಪ್ಲಸ್ 80,000 89,000. ಇದು ಏನ್ರಿದ್ದು? ಐ ಟಿ ಸಿ ಅವೈಲೇಬಲ್. ಐ ಟಿ ಸಿ ಅವೈಲೇಬಲ್. ಡನ್. ನೆಕ್ಸ್ಟ್ ಲಾಸ್ಟ್ ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ ಆಫ್ ಮಿಸ್ಟರ್ ಯಾರಿಪ್ಪ ಇದು? ಸಾರಿ ಏನ್ರಿ ಡಯಟ್ ಏನು ಮಮತಾ ಆಫ್ ಮಿಸ್ಟರ್ ಅಲ್ಲ, ಮಿಸ್ ಇಲ್ಲ, ಏನಿಲ್ಲ, ಡಯಟ್ ಹೆಸರಿತ್ರಿಪ್ಪ ಆಫ್ ಮಮತಾ ಅಂತ. ಆಫ್ ಮಮತಾ ಫಾರ್ ದಿ ಮಂತ್ ಆಫ್ ಜೂನ್ 2024 ಅಂತ ಬರೀರಿ ನೀವು ಇಲ್ಲಿ. ಜಾಗ ಇಲ್ಲ, ನಾ ಬರ್ದಿಲ್ಲ, ಅದಕ್ಕೆ ನೀವು ಬರೀಬೇಕು. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ. ಫಸ್ಟ್ ಐಟಮ್ ಇದು ಕಾಪಿ ಪೇಸ್ಟ್ ಮಾಡ್ಬೇಕು. ಜಿ ಎಸ್ ಟಿ ಪೇಬಲ್ ಹೇಳಿತ್ರಿ. ಜಿ ಎಸ್ ಟಿ ಪೇಬಲ್ ಹೇಳಿತ್ತು ನೋಡ್ರಿಪ್ಪ. ಜಿ ಎಸ್ ಟಿ ಪೇಬಲ್ ಎಷ್ಟೈತ್ರಿ? 40. ಐ ಜಿ ಎಸ್ ಟಿ 40,000. ಸಿ ಜಿ ಎಸ್ ಟಿ 1,41,500. ಎಸ್ ಜಿ ಎಸ್ ಟಿ 1,41,500. ಆಯ್ತು ರೀ. ನೆಕ್ಸ್ಟ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ. ಐ ಟಿ ಸಿ ಇಲ್ಲ ಐತ್ರಿ. ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಬೇಕು ನಿಮಗೆ. ಐ ಜಿ ಎಸ್ ಟಿ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕಿಲ್ಲೇ. ಐ ಜಿ ಎಸ್ ಟಿ ಐತಲ್ಲ, ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕಿಲ್ಲೇ. ಐ ಟಿ ಸಿ ಬೇಕು ನಿಮಗೆ. ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಎಷ್ಟೈತ್ರಿಪ್ಪ? 66,000. ಎಷ್ಟು ರೀ? 66,000. ಇಲ್ಲಿ ಟೆನ್ಷನ್ ಇತ್ತಲ್ರಿ. ಜಿ ಎಸ್ ಟಿ ಪೇಬಲ್ ನಿಮ್ಮ ಕಡೆ 40,000 ಐ ಜಿ ಎಸ್ ಟಿ ಕಾಲಮಲ್ಲೇ. ಐ ಜಿ ಎಸ್ ಟಿ ಮೇಲೆ ಐ ಟಿ ಸಿ ಐ ಜಿ ಎಸ್ ಟಿ ಮೇಲೆ ಎಷ್ಟೈತ್ರಿಪ್ಪ? 66,000. ನಿಮ್ಮ ಕಡೆ ರೊಕ್ಕ ಇಲ್ಲಿ ಐ ಜಿ ಎಸ್ ಟಿ ಕಾಲಮಲ್ಲೇ 40,000 ಐತ್ರಿ. ಹಾಂ, ಎಷ್ಟು ರೀ? 40,000. ನೀವು ಎಷ್ಟು ಲೆಸ್ ಮಾಡ್ಬೇಕು ನೀವು? 66,000 ನೀವು ಲೆಸ್ ಮಾಡಕ್ಕೆ ಬರಂಗಿಲ್ಲ. ಯಾಕ್ರಿ? ನಿಮ್ಮ ಕಡೆ 40,000 ಐತ್ರಿ. ಐ ಜಿ ಎಸ್ ಟಿ ಐ ಟಿ ಸಿ ಎಷ್ಟು ಐತ್ರಿಪ್ಪ? 66,000 ಐತ್ರಿ. ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಲೆಸ್ ಮಾಡ್ತೀರಿ ನೀವು? ಬರೀ ನಿಮ್ಮ ಕಡೆ 40,000 ಐತ್ರಿ, ಬರೀ 40,000 ಅಷ್ಟು ಲೆಸ್ ಮಾಡ್ತೀರಿ ನೀವು. 40,000 ಲೆಸ್ ಮಾಡಿರಿ. 40,000 ಮೈನಸ್ 40,000 ನಿಲ್.
ಕರೆಕ್ಟಾ? ಹಾಂ 66,000 ಲೆಸ್ ಮಾಡ್ಬೇಕಿತ್ತು ರೀ. 66,000 ಒಳಗೆ ಬರೀ ನೀವು ಎಷ್ಟು ಲೆಸ್ ಮಾಡಿರಿಪ್ಪ ಈಗ? 40,000. 66,000 ಒಳಗೆ ಎಷ್ಟು ರೀ? 40,000. 66,000 ಮೈನಸ್ 40,000 ಮಾಡಿರಿ, ಎಷ್ಟು ಬಂತು ರೀ? 66,000 ಮೈನಸ್ 40,000 ಮಾಡಿರಿ, ಎಷ್ಟು ಬಂತು ರೀ ಈಗ? 26,000 ಅಲ್ಲ, 26,000. 66,000 ಮೈನಸ್ 40,000 ಮಾಡಿರಿ, ಎಷ್ಟು? 66,000 ಮೈನಸ್ 40,000 ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 26,000 ಉಳಿತ್ರಿ. ಎಷ್ಟು ರೀ? 26,000. ಆ 26,000 ಎಲ್ಲಿ ಖಾಲಿ ಮಾಡ್ಬೇಕಾ? ಇಲ್ಲೇ ಖಾಲಿ ಮಾಡ್ಬೇಕು, ಬಾಜು. ಫಸ್ಟ್ ಐ ಜಿ ಎಸ್ ಟಿ ಒಳಗೆ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಸಿ ಜಿ ಎಸ್ ಟಿ, ಇಲ್ಲಿ ಆಗಿಲ್ಲ ಅಂದರೆ ಮತ್ತೆ ಇಲ್ಲೇ ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಅಷ್ಟೇ. ನಿಮ್ಮ ಕಡೆ ಅಮೌಂಟ್ ಇಲ್ಲೇ 40,000 ಐತ್ರಿ, ಬಟ್ ಐ ಜಿ ಎಸ್ ಟಿ ಮೇಲೆ ಐ ಟಿ ಸಿ ಎಷ್ಟಿಪ್ಪ? 66,000 ಮಾಡಕ್ಕೆ ಬರಂಗಿಲ್ಲ. ಯಾಕ್ರಿ? ಅಮೌಂಟ್ ನಿಮ್ಮ ಕಡೆ 40,000 ಐತ್ರಿಪ್ಪ. ಅದಕ್ಕೆ ಎಷ್ಟು ಖಾಲಿ ಮಾಡ್ತೀರಿ ನೀವು? 40 ಜಾಸ್ತಿ ಐತ್ರಿ ಅಮೌಂಟ್, ಇಲ್ಲೇ ಮಾಡಕ್ಕೆ ಬರಂಗಿಲ್ಲ. 40 ಒಳಗೆ 40 ಎಷ್ಟು ಲೆಸ್ ಮಾಡಿರಿ, ನಿಲ್ ಬಂತ್ರಿ. ಹಾಂ 66,000 ಒಳಗೆ 40,000 ನೀವು ಪೇ ಮಾಡಿರಿಪ್ಪ. ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿ ಇನ್ನು? 66,000 ಮೈನಸ್ 40,000 ಎಷ್ಟು ಬ್ಯಾಲೆನ್ಸ್ ಬಾಕಿ ಐತ್ರಿ? 26,000 ಬ್ಯಾಲೆನ್ಸ್ ಬಾಕಿ ಐತ್ರಿ. ಆ 26,000 ಬ್ಯಾಲೆನ್ಸ್ ಇಲ್ಲೇ ಖಾಲಿ ಮಾಡ್ಬೇಕು. 26,000 ಖಾಲಿ ಮಾಡಿದ್ರಾಗ 1,41,500 ಮೈನಸ್ 26,000 ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ ಈಗ? 1,15,500. 1,15,500. ಇಲ್ಲಿ ಏನು ಟಚ್ ಮಾಡಿಲ್ಲ, ಇಲ್ಲಿ ಏನು ಟಚ್ ಮಾಡಿಲ್ಲ, ಸೇಮ್ ಬ್ಯಾಲೆನ್ಸ್ ಬಾಕಿ, ಇದು ಬಾಕಿ ಐತ್ರಿ. ಇಲ್ಲೇ ಸೇಮ್ ಬ್ಯಾಲೆನ್ಸ್ ಬಾಕಿ ಐತ್ರಿ. ಇದು ಏನ್ರಿಪ್ಪ? ಬ್ಯಾಲೆನ್ಸ್ ಅವೈಲೇಬಲ್. ಇದು ಪೂರ 66,000 ಪೂರ ಅಮೌಂಟ್ ಹೋತಲ್ಲ, 40,000 ಪ್ಲಸ್ 26,000 66,000 ಪೂರ ಲಾಸ್ ಇದು ರಿಕವರ್ ಆಗೈತ್ರಿ. ಓಕೆ, ಮುಗಿತದ್ದು. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂದರೆ ಎಲ್ಲಿ ಹೋಗ್ಬೇಕು ನೀವು? ಫಸ್ಟ್ ಸಿ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು. ಇಲ್ಲೇ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಅಂದರೆ ಏನ್ರಿಪ್ಪ? ಸಿ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು ಫಸ್ಟ್. ಹಾಂ ಐ ಟಿ ಸಿ ಸಿ ಜಿ ಎಸ್ ಟಿ ಕಾಲಮ್ ಎಷ್ಟು ಐತ್ರಿಪ್ಪ? 82,000 ಐತ್ರಿ. ಎಷ್ಟು ರೀ? 82,000. ನಿಮ್ಮ ಕಡೆ ಮೇಲೆ ಅಮೌಂಟ್ ಎಷ್ಟು ಐತ್ರಿ? ಇಲ್ಲಿ 1,15,500. ಸಿ ಜಿ ಎಸ್ ಟಿ ಮೇಲೆ ಎಷ್ಟು ಅಮೌಂಟ್ ಐತ್ರಿ? ಇಲ್ಲಿ 82,000 ಐತ್ರಿ. ಲೆಸ್ ಮಾಡಕ್ಕೆ ಬರ್ತೈತೆ ರೀ. 1,15,000 ಒಳಗೆ 82,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಲೆಸ್ ಮಾಡಿರಿ, ಇಲ್ಲಿ 82,000 ಲೆಸ್ ಮಾಡಿರಿ ಸಿ ಜಿ ಎಸ್ ಟಿ ಕಾಲಮಲ್ಲಿ. 82,000 ಲೆಸ್ ಮಾಡಿರಿ, ಎಷ್ಟು ಬರ್ತೈತೆ ರೀ? 1,15,500 ಮೈನಸ್ 82,000 ಎಷ್ಟು? 33,500. 33,500. ಇಲ್ಲೇ ಏನು ಟಚ್ ಮಾಡಿಲ್ಲ, ನಿಲ್ ಮೈನಸ್ ಡ್ಯಾಶ್ ನಿಲ್, ಇಲ್ಲೇನು ಆಗಿಲ್ಲ. ಸೇಮ್ ಅಮೌಂಟ್ 1,41,500. 82,000 ಪೂರ ಅಮೌಂಟ್ ಹೋತಲ್ಲ. ಓಕೆ, ಮುಗಿತ್ರಿ, ಪೂರ ಅಮೌಂಟ್ ಹೋತು. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ. ಎಸ್ ಜಿ ಎಸ್ ಟಿ ಅಂದರೆ ಎಲ್ಲಿ ಹೋಗ್ಬೇಕು ಫಸ್ಟ್ ನೀವು? ಎಸ್ ಜಿ ಎಸ್ ಟಿ ಅಂದರೆ ಎಸ್ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು ಫಸ್ಟ್. ಎಸ್ ಜಿ ಎಸ್ ಟಿ ಕಾಲಮಲ್ಲೇ ಹಾಂ ಇಲ್ಲೇ ಹೋಗ್ರಿ, ಎಸ್ ಜಿ ಎಸ್ ಟಿ ಕಾಲಮಲ್ಲೇ. ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಎಷ್ಟು ಐತ್ರಿಪ್ಪ? 89,000. 89,000 ಐತ್ರಿ ಇಲ್ಲಿ. 89,000. ನಿಮ್ಮ ಕಡೆಯಲ್ಲಿ ಎಷ್ಟು ಅಮೌಂಟ್ ಐತ್ರಿಪ್ಪ? ಎಸ್ ಜಿ ಎಸ್ ಟಿ ಕಾಲಮಲ್ಲಿ ಅಮೌಂಟ್ ಎಷ್ಟು ಐತ್ರಿ? 1,41,500 ಐತ್ರಿ. ಅದ್ರಾಗ ಎಸ್ ಜಿ ಎಸ್ ಟಿ ಕಾಲಮಲ್ಲಿ ಎಷ್ಟು ಅಮೌಂಟ್ ಲೆಸ್ ಮಾಡ್ಬೇಕು ನೀವು? 89,000 ಲೆಸ್ ಮಾಡ್ಬೇಕು. ನಿಮ್ಮ ಕಡೆ ಅಮೌಂಟ್ 1,41,000 ಐತ್ರಿ. ಇಲ್ಲಿ ಅಮೌಂಟ್ ಎಷ್ಟು ಲೆಸ್ ಮಾಡ್ಬೇಕು ನೀವು? 89,000. ಈ ಪೂರ ಅಮೌಂಟಲ್ಲಿ ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಅದಕ್ಕೆ ಪೂರ ಅಮೌಂಟ್ ಲೆಸ್ ಮಾಡಿರಿ, 89,000. ಓಕೆ, ಲೆಸ್ ಮಾಡಿರಿ, ಎಷ್ಟು ಬರ್ತೈತೆ ರೀ ಇದು? 1,41,500. 1,41,500 ಮೈನಸ್ 89,000 ಎಷ್ಟು? 52,500. 52,500. ಇಲ್ಲೇ ಏನು ಟಚ್ ಮಾಡಿಲ್ಲ, ಸೇಮ್ 33,500. ಇಲ್ಲಿ ಟಚ್ ಮಾಡಿಲ್ಲ, ಸೇಮ್ ನೀಲ್ ಬರ್ತೈತೆ ಇಲ್ಲಿ. ಇದು ಏನ್ರಿಪ್ಪ ನಿಮ್ದು ಬ್ಯಾಲೆನ್ಸ್? ಇದು 89,000 ಪೂರ ಅಮೌಂಟ್ ಹೋತಲ್ಲ, ಪೂರ ರಿಕವರ್ ಆಗ್ತಲ್ಲ, ಅದಕ್ಕೆ ಮುಗೀತು. ಇದು ಏನ್ರಿಪ್ಪ? ಬ್ಯಾಲೆನ್ಸ್ ಅವೈಲೇಬಲ್. ಇಲ್ಲೇ ಮುಗೀತು ನೋಡ್ರಿಪ್ಪ ನಿಮ್ಮದು ಸೊಲ್ಯೂಷನ್. ಇಲ್ಲೇ ಸೊಲ್ಯೂಷನ್ ನಿಮ್ದು ಮುಗೀತು ರೀ. 10 ಮಾರ್ಕ್ಸ್. ಸಿಂಪಲ್ ಐತ್ರಿ, ಬರೀ ಫಾರ್ಮಾಟ್ ಅಂಟ್ಬಿಡ್ಕೋರಿಪ್ಪ. ಎಲ್ಲಿಂದ ಎಲ್ಲಿ ಖಾಲಿ ಮಾಡ್ಬೇಕು ನೋಡ್ರಿಪ್ಪ. ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಪೂರ ಅಮೌಂಟ್ ರಿಕವರ್ ಆಗಿಲ್ಲ ಅಂದರೆ ಬಾಜು ಹೋಗ್ಬೇಕು. ಇಲ್ಲಿ ಬೈ ಚಾನ್ಸ್ ಇಲ್ಲಿ ಪೂರ ಅಮೌಂಟ್ ರಿಕವರ್ ಆಗಿಲ್ಲ, ಮತ್ತೆ ಇಲ್ಲಿ ಹೋಗ್ಬೇಕು. ಮೂರು ಕಡೆ ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಮೂರು ಕಡೆ ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಸಿ ಜಿ ಎಸ್ ಟಿ ಬ್ಯಾಲೆನ್ಸ್ ಇಲ್ಲಿ ರಿಕವರ್ ಆತಂದರೆ ರಿಕವರ್ ಮಾಡಿರಿ. ಬೈ ಚಾನ್ಸ್ ಇನ್ನೂ ಬ್ಯಾಲೆನ್ಸ್ ಹೊಡಿತ್ರಿ, ಇಲ್ಲೇ ಖಾಲಿ ಮಾಡಿರಿ ಐ ಜಿ ಎಸ್ ಟಿ ಕಾಲಮಲ್ಲಿ. ಆಮೇಲೆ ಎಸ್ ಜಿ ಎಸ್ ಟಿ ಕಾಲಮಲ್ಲಿ ಎಸ್ ಜಿ ಎಸ್ ಟಿ ಬ್ಯಾಲೆನ್ಸ್ ಖಾಲಿ ಮಾಡೋಕ್ಕಾಗಿಲ್ಲ,
ಅವಾಗ ಎಲ್ಲಿ ಮಾಡ್ತೀರಿ, ಇಲ್ಲೇ ಖಾಲಿ ಮಾಡಿರಿ ಬ್ಯಾಲೆನ್ಸ್ ಐ ಜಿ ಎಸ್ ಟಿ ಒಳಗೆ. ಹಂಗೆ ಬರ್ತದೆ ರೀ. ನಿಮಗೆ ಗೊತ್ತೈತ್ರಿಪ್ಪ ರೂಲ್ಸ್ ಎಲ್ಲ. सही ತಿಳಿತಲ್ಲ ಇದು. ओके ना अब हिंदी मीडियम यहाँ पे देखो क्वेश्चन हमारे को दिया उन्हें क्या बोल के मंथ ऑफ कोलकाता सप्लाइड फॉलोइंग डिटेल्स फॉर द मंथ ऑफ जून 24 बोल के. ये तुम्हारा फॉर्मेट का जैसा है वैसा सेम टू सेम डाल लो यहाँ पे. आई फर्स्ट क्या दिया इन्फॉर्मेशन ने IGST पेड ऑन इंटर स्टेट इनवर्ड सप्लाई ₹60,000 इनवर्ड सप्लाई. एक बात याद रख लो, इनवर्ड सप्लाई का मतलब है परचेज, आउटवर्ड सप्लाई का मतलब है सेल्स. ठीक है, यहाँ पे क्या दिया उन्हें, इनवर्ड सप्लाई करके दिया. इनवर्ड सप्लाई का मतलब क्या है, परचेज. परचेज बोले तो कहाँ पे आना, ये एक बॉक्स के अंदर आना. परचेज बोले तो इनवर्ड सप्लाई बोले तो परचेज, परचेज बोले तो ये बॉक्स के अंदर आना सेकंड के. ठीक है, ये यहाँ पे आता. नेक्स्ट CGST एंड SGST पेड ऑन इंट्रा स्टेट इनवर्ड सप्लाई. इनवर्ड सप्लाई का मतलब क्या, परचेज. परचेज बोले तो ये सेकंड वाले बॉक्स के अंदर आना. ठीक है, ऑन 1/6/2024 1/6 बोले तो ओपनिंग बैलेंस. द इलेक्ट्रॉनिक क्रेडिट लेजर, इलेक्ट्रॉनिक क्रेडिट लेजर, इलेक्ट्रॉनिक क्रेडिट लेजर नहीं तो इलेक्ट्रॉनिक कैश लेजर नहीं तो ECL. हाँ, इलेक्ट्रॉनिक क्रेडिट लेजर बोलते सेम, इलेक्ट्रॉनिक कैश लेजर बोले तो सेम, ECL बोले तो सेम, ITC अवेलेबल बोले तो सेम. ITC अवेलेबल बोले तो सेम. इसका मतलब क्या, इलेक्ट्रॉनिक क्रेडिट लेजर का मतलब क्या है, ITC बैलेंस, ITC ओपनिंग बैलेंस, ITC ओपनिंग बैलेंस, ITC ओपनिंग बैलेंस. ठीक है, GST पेएबल ऑन आउटवर्ड सप्लाई. मैं तुम्हारे को बोला इनवर्ड सप्लाई का मतलब क्या है, परचेज. आउटवर्ड सप्लाई का मतलब है सेल्स. अब ये कहाँ पे आना, आउटवर्ड सप्लाई बोले तो यहाँ पे आना सेल्स में. हाँ, आउटवर्ड है. कैलकुलेट द GST पेएबल यूटिलाइजिंग द ITC फॉर द मंथ ऑफ जून 2024. ठीक है, नंबर 1 कंप्यूटेशन ऑफ GST पेएबल ऑन सेल्स पर्टिकुलर्स IGST CGST SGST. हम लोग यहाँ पे रेट नहीं लिखे, 18%, 9%, 9% रेट नहीं लिखे. मैं क्यों, पूरा क्वेश्चन पढ़ो. ये क्वेश्चन के अंदर GST का रेट इतना है, IGST का इतना है, CGST का इतना है, SGST का इतना रेट है. दिया क्या पूरे क्वेश्चन में, नहीं दिया. नहीं दिया तो हमें भी नहीं लेते, सिर्फ ये IGST CGST SGST करके डाल के छोड़ देते. ठीक है, हम लोग क्या देखना भी, सिर्फ सेल्स देखना. क्या देखना है, सेल्स देखना सिर्फ. इंट्रा स्टेट सेल्स, इंटर स्टेट सेल्स, ये है क्या वर्ड, इंट्रा स्टेट सेल्स, इंटर स्टेट सेल्स. पूरा क्वेश्चन पढ़ो, यहाँ से लेकर पूरा क्वेश्चन यहाँ तक पढ़ो. इंट्रा स्टेट सेल्स करके वर्ड मेंशन नहीं किया, इंटर स्टेट सेल्स बोल के भी मेंशन नहीं किया. पूरे क्वेश्चन में नहीं दिया तो डैश 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 डैश. ओके, लेकिन आउटवर्ड सप्लाई बोल के है यहाँ पे एक एडजस्टमेंट. GST पेएबल ऑन आउटवर्ड सप्लाई. आउटवर्ड सप्लाई का मतलब क्या है, सेल्स. आउटवर्ड सप्लाई का मतलब क्या है, सेल्स. क्या दिया यहाँ पे, रेडीमेड दिया. IGST 40 लो, CGST इतना लो, SGST इतना लो बोलकर रेडीमेड दिया. ये दोनों एडजस्टमेंट नहीं दिया, लेकिन ये GST पेएबल नीचे का अमाउंट है, रेडीमेड दिया हमारे को इतना इतना लो बोल के. तो हमें भी क्या करना, GST पेएबल दिया ना पे, GST पेएबल बोल के लो. IGST में कितना लेना कहते हैं, 40,000. CGST 1,41,500. SGST 1,41,500. इंट्रा स्टेट सेल्स भी नहीं है, इंटर स्टेट सेल्स भी नहीं है. इसी का टोटल कर लो, क्या आता, GST पेएबल आता. खत्म हुआ. रेडीमेड क्वेश्चन है ये. सेकेंड, कंप्यूटेशन ऑफ ITC अवेलेबल ऑन परचेजेस पर्टिकुलर्स IGST CGST SGST. मैं तुम्हारे को बोला ओपनिंग बैलेंस दिया यहाँ पे करके. ऑन 1/6/2024 ओपनिंग बैलेंस क्या है, ECL इलेक्ट्रॉनिक क्रेडिट लेजर मतलब क्या, ओपनिंग बैलेंस. ओपनिंग बैलेंस डेट लिखो 1/6/2024 बोल के. IGST में कितना, 6,000. CGST में कितना, 2,000. ये SGST में कितना, 9,000. अब परचेज आओ यहाँ से. IGST पेड ऑन इंटर स्टेट इनवर्ड सप्लाई. हाँ, क्या है, इनवर्ड सप्लाई का मतलब क्या, परचेज. इनवर्ड सप्लाई का मतलब क्या, परचेज. कौन सा परचेज है, इंटर स्टेट परचेज. इंटर स्टेट परचेज, इंटर स्टेट परचेज कितना है वो, इंटर स्टेट परचेज कितना है, 60,000. दिया ना यहाँ पे, इंटर स्टेट परचेज. ये परचेज नहीं है, इंटर स्टेट परचेज. क्या लो बोल रहा है, IGST लो बोल रहा है. IGST कितना लो, 60,000 लो बोल रहा है. इंटर स्टेट परचेज में IGST कितना लो बोल रहा है, 60,000 लिए यहाँ पे. मैं इसको डैश, इसको डैश, क्यों बोल तो इंटर है, CGST और SGST नहीं आता. ये हुआ. उसके बाद में CGST एंड SGST
पेड ऑन इंट्रा स्टेट, ये वाला इंट्रा स्टेट इनवर्ट सप्लाई मतलब परचेज, इनवर्ट सप्लाई मतलब परचेज, इंट्रा स्टेट परचेज, इंट्रा स्टेट परचेज। CGST कितना 80,000, CGST कितना 80,000, SGST कितना 80,000, SGST कितना 80,000। इंट्रा में IGST नहीं आता, डैश है ना, हुआ पूरा, ये भी हुआ एडजस्टमेंट। अब टोटल करो इसका, 6 + 60 66,000, 2 + 8 82,000, 9 8 9 + 8 80 89,000। ये क्या है, इसको बोलते हैं ITC अवेलेबल करके बोलते हैं इसको, ठीक है। अब कंप्यूटेशन ऑफ यूटिलाइजेशन ऑफ ITC ऑफ किसका हो, ममता का, ऑफ ममता ऑफ कोलकाता फॉर द मंथ ऑफ जून 2024 बोल के लिखो तुम्हें, यहाँ पे मेरे पास जगह नहीं है इसलिए मैंने लिखा। पर्टिकुलर्स IGST CGST SGST फॉर्मेट जैसे है वैसे कॉपी पेस्ट कर लो। पहला क्या दिया यहाँ पे, GST पेबल करके बोल के दिया, कहाँ पे GST पेबल, यहाँ पे IGST में कितना है 40,000, CGST में कितना है 1,41,500, SGST में कितना है 1,41,500, डन। लेस ITC ऑन IGST, IGST तो कहाँ पे जाना, सबसे पहले IGST कॉलम में जाना, IGST के कॉलम में जाना यहाँ पे। ITC कहाँ पे, यहाँ पे ITC कितना है IGST के ऊपर है, ITC IGST के ऊपर कितना है 66,000 रुपीज़ है। तुम्हारे पास अमाउंट कितना है यहाँ पे ऊपर है 40,000, तुम्हारे कितना लेस करो करके बोल रहा है 66,000, कर सकते क्या तुम्हें 40,000 में से ये 66,000 लेस कर सकते हैं, नहीं कर सकते, क्यों, बहुत तो ज़्यादा अमाउंट है वो। तुम्हारे पास कितना कैश है भी 40,000, तुम्हें लोग 66,000 लेस करना नहीं आता करने, तुम्हारे पास जितना कैश है देखो 40,000, वो तुम लोग उतना ही पे करते भी। अब प्रेजेंट के वास्ते कितना पे करते तुम्हें 40,000 है, इसमें सिर्फ 40,000 उतना ही पे करते, क्योंकि वो तो 66 नहीं करने आता पे, ज़्यादा है वो अमाउंट। अब तुम्हारे पास पहले कितना यहाँ पे 40,000 है, वो ऐसा 40,000 पहले तुम्हें पे करते, पे करने के बाद 40,000 माइनस 40,000 कितना हुआ, नील हुआ, करेक्ट है। हाँ 66,000 रुपीज़ तुम लोग पे करने का था, तुम लोग यहाँ पे कितना पे करे 40,000 ऑलरेडी तुम्हें पे करे, 66,000 माइनस 40,000 बचा कितना अभी 26,000 रुपीज़ बचा, वो कहाँ पे शिफ्ट करना, बाजू में 26,000 रुपीज़ बाजू शिफ्ट करे। 1,41,500 माइनस 26,000 बचा कितना 1,15,500, यहाँ पे नहीं शिफ्ट करे क्यों, तो यहाँ पे पूरा रिकवर हुआ, यहाँ पे नहीं शिफ्ट करे इसलिए डैश, ये सब जैसा है वैसा। ये पूरा 66,000 रुपये पूरा रिकवर हुआ नहीं, 40,000 यहाँ पे करे, उसका आधा 26,000 रुपीज़ यहाँ से पे करे, दोनों मिला कितना हुआ 66,000 रुपये, पूरा अमाउंट रिकवर हुआ नहीं, ओके, बैलेंस अवेलेबल। नेक्स्ट है लेस ITC ऑन CGST, CGST बोल तो कहाँ पे जाना, CGST कॉलम में जाना, CGST के कॉलम में जाना। ITC कितना है CGST के ऊपर 82,000 है, तुम्हारे पास अमाउंट कितना है 1,15,500 है, तुम लोग लेस कितना करना 82,000 कर सकते हैं, तुम्हारे पास यहाँ पे अमाउंट ज़्यादा है, पे करने का अमाउंट कम है, तो तुम्हें पूरा 82,000 रुपीज़ पे कर सकते हैं, पे करो। 1,15,500 माइनस 82,000 कितना बचा 33,500, यहाँ पे टच नहीं करे सेम नील, यहाँ पे भी टच नहीं करे सेम आता। ये पूरा 82,000 रुपीज़ पूरा पे हुआ, डन, बैलेंस अवेलेबल। नेक्स्ट लास्ट ITC ऑन SGST, SGST वो तो कहाँ पे जाना तुम लोग, SGST कॉलम में जाना, SGST के कॉलम में जाना। यहाँ पे कितना पे करना SGST ITC कितना पे करना 89,000 रुपीज़ पे करना, तुम्हारे पास कितना यहाँ पे 1,41,500 है, तुम लोग पे कितना करना 89,000 रुपीज़ कर सकते हैं आराम, यहाँ पे अमाउंट बड़ा है यहाँ पे अमाउंट छोटा है, पूरा अमाउंट पे कर सकते हैं 89,000 रुपीज़ पे करो, उसके अंदर 52,500 है, इसका जैसा अमाउंट सेम आता है, इसका जैसा अमाउंट सेम आता है, इसको क्या बोलते हैं बैलेंस अवेलेबल। ये है तुम्हारा 10 मार्क्स का सिंपल क्वेश्चन, एक्चुअली डिफिकल्ट क्वेश्चन बट ईजी है। Hope you understood. Please take the screenshot of this. We will discuss some more problems. Please take the screenshot. Okay, so ಬರ್ರಿಪ್ಪ third question. Third question discuss ಮಾಡೋಣ್ರಿ. Question number 3. During August 2024, the supplies made by Kanchana Trading, Haveri ಅವ್ರದ್ದು ಬಿಸ್ನೆಸ್ ಐತ್ರಿ, are as follows. First, inter-state supply. ಇಲ್ಲಿ ಇನ್ವರ್ಡ್ ಸಪ್ಲೈ ಕೊಟ್ಟಿಲ್ಲ, ಔಟ್ವರ್ಡ್ ಸಪ್ಲೈ ಕೊಟ್ಟಿಲ್ಲ. ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸ್, ಔಟ್ವರ್ಡ್ ಸಪ್ಲೈ ಅಂದರೆ ಸೇಲ್ಸ್, ಬಟ್ ಇಲ್ಲೇ ಇನ್ವರ್ಡ್ ಸಪ್ಲೈ ಐತ್ರಿ, ಏನು ಔಟ್ವರ್ಡ್ ಸಪ್ಲೈ ಐತ್ರಿ ಏನೂ ಕೊಟ್ಟಿಲ್ಲ, ಬರೀ ಸಪ್ಲೈ ಏನ್ರಿ ಇಂಟರ್ ಸ್ಟೇಟ್ ಸಪ್ಲೈ, ಬರೀ ಸಪ್ಲೈ ಐತ್ರಿ, ಬರೀ ಸಪ್ಲೈ ಅಂದರೆ ಏನ್ರಿಪ್ಪ ಸೇಲ್ಸ್, ಬರೀ ಸಪ್ಲೈ ಅಂದರೆ ಏನ್ರಿಪ್ಪ ಸೇಲ್ಸ್, ಓಕೆ.
ಇಂಟರ್ ಸ್ಟೇಟ್ ಸೇಲ್ಸ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್ 10 lakh ಐತ್ರಿ ಜಿ ಎಸ್ ಟಿ ರೇಟ್ ಎಷ್ಟೈತ್ರಿಪ್ಪ 18%. ಇಂಟರ್ ಅಂತ ಐತ್ರಿ ಇಂಟರ್ ಅಂದ್ರೆ ಏನ್ರಿಪ್ಪ ಐ ಜಿ ಎಸ್ ಟಿ ಇಂಟರ್ ಅಂದ್ರೆ ಏನ್ರಿ ಐ ಜಿ ಎಸ್ ಟಿ ರೇಟ್ ಎಷ್ಟ್ರಿಪ್ಪ 18%. ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಇಂಟ್ರಾ ಸ್ಟೇಟ್ ಸೇಲ್ಸ್ 20 lakh ಜಿ ಎಸ್ ಟಿ 18%. ಇಂಟ್ರಾ ಸ್ಟೇಟ್ ಐತ್ರಿ ಇಂಟ್ರಾ ಸ್ಟೇಟ್ ಅಂದ್ರೆ ಏನ್ರಿಪ್ಪ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಇಂಟ್ರಾ ಸ್ಟೇಟ್ ಜಿ ಎಸ್ ಟಿ ರೇಟ್ ಎಷ್ಟ್ರಿಪ್ಪ 18%. 18% ಹಾಫ್ ಮಾಡ್ರಿ 9%. ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ 9%. 9 + 9 18%. ಇಂಟ್ರಾ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಆನ್ 1/8/2024 ಅಂದರೆ 1st August ದ ಇ ಸಿ ಎಲ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರ್ ಐ ಟಿ ಸಿ ಬ್ಯಾಲೆನ್ಸ್ ಇದು ಐ ಟಿ ಸಿ ಓಪನಿಂಗ್ ಬ್ಯಾಲೆನ್ಸ್ ಇದು ಐ ಜಿ ಎಸ್ ಟಿ 2000 ಎಸ್ ಜಿ ಎಸ್ ಟಿ ನಿಲ್ ತಗೋರಿ ಸಿ ಜಿ ಎಸ್ ಟಿ 5000 ತಗೋರಿ ಜಿ ಎಸ್ ಟಿ ಪೇಡ್ ಆನ್ ಇನ್ಪುಟ್ ಸಪ್ಲೈಸ್ ಇದು ಭಾಳ ಇಂಪಾರ್ಟೆಂಟ್. ಇನ್ಪುಟ್ ಸಪ್ಲೈಸ್ ಇನ್ವರ್ಡ್ ಸಪ್ಲೈ ಅಂದರೆ ಸೇಮ್ ಇನ್ಪುಟ್ ಸಪ್ಲೈ ಅಂದರೆ ಸೇಮ್ ಇನ್ವರ್ಡ್ ಸಪ್ಲೈ ಅಂದರೆ ಸೇಮ್ ಇನ್ಪುಟ್ ಸಪ್ಲೈ ಅಂದರೆ ಸೇಮ್ ಅಂದ್ರೆ ಏನ್ರಿ ಪರ್ಚೇಸ್ ಇನ್ಪುಟ್ ಸಪ್ಲೈ ಮತ್ತು ಇನ್ವರ್ಡ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಅಂದ್ರೆ ಇಲ್ಲಿ ತಗೋಬೇಕು. ಡನ್. ಐ ಜಿ ಎಸ್ ಟಿ 1 lakh ತಗೋರಿ ಸಿ ಜಿ ಎಸ್ ಟಿ 1,10,000 ತಗೋರಿ ಆಮೇಲೆ ಎಸ್ ಜಿ ಎಸ್ ಟಿ 1,10,000 ತಗೋರಿ ರೆಡಿಮೇಡ್. ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತ್ರಿ ಇಂಟರ್ ಸ್ಟೇಟ್ ಪರ್ಚೇಸ್ ಐತ್ರಿ ಏನೂ ಕೊಟ್ಟಿಲ್ಲ. ಇಂಟ್ರಾ ಸ್ಟೇಟ್ ಪರ್ಚೇಸ್ ಐತ್ರಿ ಕೊಟ್ಟಿಲ್ಲ. ಇಲ್ಲಿ ಹೆಂಗೆ ಕೊಟ್ಟ ನೋಡ್ರಿಪ್ಪ ಇಂಟರ್ ಸ್ಟೇಟ್ ಸೇಲ್ಸ್ ಇಂಟ್ರಾ ಸ್ಟೇಟ್ ಸೇಲ್ಸ್ ಹೆಂಗೆ ಕೊಟ್ಟ ನೋಡ್ರಿ ಇಲ್ಲೇ. ಬಟ್ ಇಲ್ಲೇ ಕೊಟ್ಟಿಲ್ಲ ಇಂಟರ್ ಸ್ಟೇಟ್ ಪರ್ಚೇಸ್ ಕೊಟ್ಟಿಲ್ಲ. ಡೈರೆಕ್ಟ್ ಏನ್ರಿ ಐ ಟಿ ಸಿ ಬ್ಯಾಲೆನ್ಸ್ ಐತ್ರಿಪ್ಪ ನೋಡೋಣ್ರಿ. ಸರಿ. ಕ್ಯಾಲ್ಕುಲೇಟ್ ದ ಜಿ ಎಸ್ ಟಿ ಪೇಬಲ್ ಆಫ್ಟರ್ ಯುಟಿಲೈಸಿಂಗ್ ಐ ಟಿ ಸಿ. ಸೊಲ್ಯೂಷನ್ ಅಲ್ಲಿ ಬರ್ರಿ. ನಂಬರ್ 1 ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ ಪೇಬಲ್ ಆನ್ ಸೇಲ್ಸ್ ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ. ಕಂಪ್ಯೂಟೇಷನ್ ಆಫ್ ಐ ಟಿ ಸಿ ಅವೈಲೇಬಲ್ ಆನ್ ಪರ್ಚೇಸಸ್ ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ. ಈಗ ಬರ್ರಿ ಇಂಟರ್ ಸ್ಟೇಟ್ ಅಂದ್ರೆ ಏನ್ರಿ ಐ ಜಿ ಎಸ್ ಟಿ ಹೌದಲ್ಲ. ಇಂಟರ್ ಸ್ಟೇಟ್ ಅಂದ್ರೆ ಏನ್ರಿ ಐ ಜಿ ಎಸ್ ಟಿ ಎಷ್ಟು ಕೊಟ್ಟಾರಿಲ್ಲ 18%. ಇಂಟರ್ ಸ್ಟೇಟ್ ಅಂದ್ರೆ ಐ ಜಿ ಎಸ್ ಟಿ ಎಷ್ಟು 18%. ಐ ಜಿ ಎಸ್ ಟಿ 18%. ಡನ್. ಇಂಟ್ರಾ ಸ್ಟೇಟ್ ಅಂದ್ರೆ ಏನ್ರಿಪ್ಪ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎಷ್ಟು ಜಿ ಎಸ್ ಟಿ ರೇಟ್ 18%. ಹಾಫ್ ಮಾಡ್ರಿ 9%. ಇಂಟ್ರಾ ಅಂದ್ರೆ ಏನ್ರಿಪ್ಪ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ 18% ಅಂದರೆ ಹಾಫ್ ಮಾಡ್ರಿ 9%. ಸಿ ಜಿ ಎಸ್ ಟಿ 9%, ಎಸ್ ಜಿ ಎಸ್ ಟಿ 9%. ಸಪೋಸ್ ಇಂಟ್ರಾ ಸ್ಟೇಟ್ ಜಿ ಎಸ್ ಟಿ 12% ಕೊಟ್ಬಿಟ್ಟಾರೆ ಏನ್ರಿ ಇಂಟ್ರಾ ಸ್ಟೇಟ್ ಜಿ ಎಸ್ ಟಿ 12%. ಹಾಫ್ ಮಾಡ್ರಿ 6%. ಡನ್. ಓಕೆ ಬರ್ರಿ ಎಲ್ಲ ಮುಗೀತಾ. ಈಗ ಬರ್ರಿ ಇಂಟ್ರಾ ಸ್ಟೇಟ್ ಸೇಲ್ಸ್ ಏನ್ರಿ ಇಂಟ್ರಾ ಸ್ಟೇಟ್ ಸೇಲ್ಸ್ ಎಲ್ಲೈತ್ರಿ ಇಂಟ್ರಾ ಸ್ಟೇಟ್ ಸೇಲ್ಸ್. ಬರ್ರಿ ಫಸ್ಟ್ಗೆ ಬರ್ರಿ ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಏನ್ರಿಪ್ಪ ಸೇಲ್ಸ್. ಇಂಟರ್ ಸ್ಟೇಟ್ ಸೇಲ್ಸ್ ಎಲ್ಲೈತ್ರಿ ಇಂಟರ್ ಸ್ಟೇಟ್ ಸೇಲ್ಸ್ ಇಲ್ಲೈತ್ರಿ. ಇಂಟರ್ ಸ್ಟೇಟ್ ಸೇಲ್ಸ್ ಇಲ್ಲೈತ್ರಿ. ಎಷ್ಟ್ರಿ ಅಮೌಂಟ್ 10 lakh. ಇಂಟರ್ ಸ್ಟೇಟ್ ಸೇಲ್ಸ್ 10 lakh ತಗೋರಿ ಇಲ್ಲೇ. ಸೇಲ್ಸ್ 10 lakh ಇಂಟು ಇಂಟರ್ ಸ್ಟೇಟ್ ಸೇಲ್ಸ್ 10 lakh ಜಿ ಎಸ್ ಟಿ ಎಷ್ಟ್ರಿಪ್ಪ 18%. ಏನಿದು ಇಂಟರ್ ಸ್ಟೇಟ್ ಅಲ್ಲ ಅದು ಇಂಟರ್ ಸ್ಟೇಟ್ ಅಂದ್ರೆ ಏನ್ರಿ ಇಂಟರ್ ಅಂದ್ರೆ ಏನ್ರಿ ಐ ಜಿ ಎಸ್ ಟಿ ಎಷ್ಟ್ರಿಪ್ಪ ರೇಟ್ 18%. ಮಾಡ್ರಿ 10 lakh ಇಂಟು 18% 1,80,000 ಅಲ್ಲ 1,80,000. ಹಾಂ 1,80,000 ಮೇ ಬಿ 18% ಅಂದರೆ ಸಾರಿ ಹಾಂ 1,80,000. ಜಿ ಎಸ್ ಐ ಜಿ ಎಸ್ ಟಿ ತಗೋಬೇಕ್ರಿ. ಇಂಟರ್ ಐತ್ರಿ ಇಂಟರ್ ಅಂದ್ರೆ ಏನ್ರಿಪ್ಪ ಐ ಜಿ ಎಸ್ ಟಿ ಕಾಲಮ್ ಎಷ್ಟ್ರಿ 1,80,000. ಇಲ್ಲಿ ಬರಂಗಿಲ್ಲ ಎರಡು ಕಾಲಮಲ್ಲೇ ಬರಂಗಿಲ್ಲ. ಬರೀ ಇಂಟರ್ ಐತ್ರಿ ಇದು ಇಂಟರ್ ಸ್ಟೇಟ್ ಅಂದ್ರೆ ಏನ್ರಿ ಐ ಜಿ ಎಸ್ ಟಿ 18%. ಐ ಜಿ ಎಸ್ ಟಿ 18% 10 lakh ಮೇಲೆ. ಓಕೆ ಡನ್. ಇದು ಮುಗೀತು ರೀ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟ್
ಇಂಟ್ರಾ-ಸ್ಟೇಟ್ ಸಪ್ಲೈ, ಇಂಟ್ರಾ-ಸ್ಟೇಟ್ ಸೇಲ್ಸ್, ಇಂಟ್ರಾ-ಸ್ಟೇಟ್ ಸೇಲ್ಸ್ ಎಷ್ಟ್ರಿಪ್ಪ? 20 ಲ್ಯಾಕ್ ತಗೋರಿ ಇಲ್ಲಿ. 20 ಲ್ಯಾಕ್ ಇಂಟು ಇಂಟ್ರಾ ಐತ್ರಿ, ಇಂಟ್ರಾ-ಸ್ಟೇಟ್ ಅಂದ್ರೆ ಏನ್ರಿಪ್ಪ? CGST ಮತ್ತು SGST ಹೌದಲ್ಲ? CGST ಮತ್ತು SGST ಎಷ್ಟು? 18%, 9% ಹೌದಲ್ಲ? ಇಂಟ್ರಾ ಐತ್ರಿ. ಇಂಟ್ರಾ ಅಂದ್ರೆ ಏನ್ರಿಪ್ಪ? CGST ಮತ್ತು SGST IGST ಕಾಲಮಲ್ಲೇ ಬರಂಗಿಲ್ಲ. ಯಾಕ್ರಿ? ಇಂಟ್ರಾ ಐತ್ರಿ. ಹಾಂ, 9 ಕಾಮನ್ ಅಲ್ಲ, 9% ತಗೋರಿ, ಬರೀ 9% ಮಾಡ್ರಿ. 2 ಲ್ಯಾಕ್ ಇಂಟು 9%, 1,80,000 ಅಲ್ಲ, 20 ಲ್ಯಾಕ್ ಇಂಟು 9%, 1,80,000, 1,80,000 CGST ಮತ್ತು SGST. ಡನ್. ಇಂಟರ್ ಅಂದರೆ IGST ಕಾಲಮಲ್ಲೇ, ಇಂಟ್ರಾ ಅಂದರೆ CGST ಮತ್ತು SGST ಕಾಲಮಲ್ಲೇ. ಡನ್. ಇದು ಮುಗೀತ್ರಿ, ಬಿ ಮುಗೀತು. ಮತ್ತೆ ಏನು ಸೇಲ್ಸ್ ಬಗ್ಗೆ ಐತ್ರಿ? ಮತ್ತೆ ಸೇಲ್ಸ್ ಬಗ್ಗೆ ಮತ್ತೆ ಕೊಟ್ಟಿಲ್ಲ. ಟೋಟಲ್ ಮಾಡ್ರಿ ಇದು. 1,80,000 ಫಸ್ಟ್ ಕಾಲಮ್, ನೆಕ್ಸ್ಟ್ 1,80,000, ನೆಕ್ಸ್ಟ್ ಮತ್ತೆ 1,80,000. ಇದು ಏನ್ರಿಪ್ಪ? GST ಪೇಯಬಲ್. ಹಾಂ, ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ITC ಅವೈಲೇಬಲ್. ಫಸ್ಟ್ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್ ಅಲ್ಲೇ ಕೊಟ್ಟಾನ್ರಿ, ಇಲ್ಲೇ ಕೊಟ್ಟಾನ ನೋಡ್ರಿ. ಓಪನಿಂಗ್ ಬ್ಯಾಲೆನ್ಸ್ ECL ಅಂದ್ರೆ ಏನ್ರಿಪ್ಪ? ITC ಬ್ಯಾಲೆನ್ಸ್. ಯಾವ ಬ್ಯಾಲೆನ್ಸ್? ಓಪನಿಂಗ್ ಬ್ಯಾಲೆನ್ಸ್. ಯಾವ ಬ್ಯಾಲೆನ್ಸ್? ಓಪನಿಂಗ್ ಬ್ಯಾಲೆನ್ಸ್. ಬ್ರಾಕೆಟಲ್ಲಿ ಬರೀರಿಪ್ಪ. 1/8/2024, 1/8/2024. IGST ಎಷ್ಟ್ರಿಪ್ಪ? 2000. IGST 2000. CGST SGST ಕೊಟ್ಟಾನ್ರಿ ಇಲ್ಲಿ. IGST ಆದ್ಮೇಲೆ ಏನ್ರಿ? IGST ಆದ್ಮೇಲೆ ಡೈರೆಕ್ಟ್ SGST ಇಲ್ಲೈತ್ರಿ. SGST ಇಲ್ಲೈತ್ರಿ. ಎಷ್ಟ್ರಿಪ್ಪ? ನಿಲ್. SGST ನಿಲ್. ಆಮೇಲೆ CGST 5,000. ಆಯ್ತು ನೋಡ್ರಿಪ್ಪ, ಇದು ಸಿ ಆಯ್ತು ರೀ. ಸಿ ಮುಗೀತು. ನೆಕ್ಸ್ಟ್ ಇಂಟ್ರಾ-ಸ್ಟೇಟ್ ಪರ್ಚೇಸ್ ಏನು ಕೊಟ್ಟಾನ್ರಿ? ಇಲ್ಲೈತೆ ನೋಡ್ರಿಪ್ಪ. GST ಪೇಡ್ ಆನ್ ಇನ್ಪುಟ್ ಸಪ್ಲೈಸ್. ಇಲ್ಲಿ ಇಂಟರ್ ಅಂತ ಏನು ಕೊಟ್ಟಿಲ್ಲ. ಇಂಟ್ರಾ ಅಂತ ಏನು ಕೊಟ್ಟಿಲ್ಲ. ಇಂಟ್ರಾ-ಸ್ಟೇಟ್ ಪರ್ಚೇಸಸ್, ಬಟ್ ಇಲ್ಲೇ ಬರ್ರಿ. GST ಪೇಡ್ ಆನ್ ಇನ್ಪುಟ್ ಸಪ್ಲೈಸ್. ಅಂದ್ರೆ ಏನ್ರಿಪ್ಪ? ಪರ್ಚೇಸಸ್ ಇಲ್ಲಿ ತಗೋಬೇಕು. ಬಟ್ ಇಲ್ಲಿ ಇಂಟ್ರಾ ಐತ್ರಿ, ಇಂಟರ್ ಏನು ಕೊಟ್ಟಿಲ್ಲ. ಇಂಟರ್ ಏನು ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್ ಬಂತು ಬರ್ರಿ. ಇಂಟ್ರಾ ಅಂತ ಏನು ಮೆನ್ಷನ್ ಮಾಡಿ ಕೊಟ್ಟಿಲ್ಲ ಇಲ್ಲಿ. ಅಂದ್ರೆ ಏನ್ರಿಪ್ಪ? ಡ್ಯಾಶ್. ಬರ್ ಏನು ಕೊಟ್ಟಾನ್ರಿಪ್ಪ? GST ಪೇಡ್ ಅಂತ ಅಷ್ಟು ಕೊಟ್ಟಾನ್ರಿ. GST ಪೇಡ್ ಇಲ್ಲೇ ಬರೀರಿ ನೀವು. GST ಪೇಡ್ ಅಂತ ಬರೀರಿ. GST ಪೇಡ್. IGST ಕಾಲಮಲ್ಲಿ ಎಷ್ಟು ತಗೋರಿಪ್ಪ? 1 ಲ್ಯಾಕ್. IGST ಕಾಲಮಲ್ಲೇ 1 ಲ್ಯಾಕ್. ರೆಡಿಮೇಡ್ ಕೊಟ್ಟಾನ್ರಿ. ರೆಡಿಮೇಡ್ IGST ಕಾಲಮಲ್ಲೇ 1 ಲ್ಯಾಕ್ ತಗೋರಿ ಅಂತ. CGST ಕಾಲಮಲ್ಲಿ ಎಷ್ಟು ತಗೋರಿ? 1,10,000 ತಗೋರಿ. ಆಮೇಲೆ SGST ಕಾಲಮಲ್ಲೇ ಮತ್ತೆ 1,10,000. ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ ಇಲ್ಲಿ. 9%, 18% ಮಾಡಂಗಿಲ್ಲ. ಯಾಕ್ರಿಪ್ಪ? ರೆಡಿಮೇಡ್ ಕೊಟ್ಟಾನ್ರಿ. IGST 1 ಲ್ಯಾಕ್, CGST 1,10,000, SGST 1,10,000 ರೆಡಿಮೇಡ್. ಇಂಟ್ರಾ ಅಂತ ಏನು ಮೆನ್ಷನ್ ಮಾಡಿ ಕೊಟ್ಟಿಲ್ಲ ಇಲ್ಲಿ. ತಿಳಿತ್ರಿ? ಇದು ಏನ್ರಿಪ್ಪ? ಡಿ ಮುಗೀತು. ಈಗ ಟೋಟಲ್ ಮಾಡ್ರಿಪ್ಪ. ಈಗ 1 ಲ್ಯಾಕ್ ಪ್ಲಸ್ 2,000 ಪ್ಲಸ್ 1 ಲ್ಯಾಕ್ 2,00,000, 5,000 ಪ್ಲಸ್ 1,10,000, 1,15,000.
ನೆಕ್ಸ್ಟ್ ನಿಲ್ ಪ್ಲಸ್ ನಿಲ್ ಅಂದರೆ ಝೀರೋ ಝೀರೋ ಪ್ಲಸ್ 1,10,000 1,10,000 ಇದು ಏನ್ರಿಪ್ಪ ಐ ಟಿ ಸಿ ಅವೈಲೇಬಲ್. ಮುಗಿತ್ರಿ ಎಲ್ಲ. ಎಲ್ಲ ಮುಗಿತ್ರಿ, ಎ ಟು ಝೆಡ್ ಮುಗಿತ್ರಿ. ಈಗ ಕಂಪ್ಯೂಟೇಷನ್ ಮಾಡಿರಿಪ್ಪ. ಕಂಪ್ಯೂಟೇಷನ್ ಆಫ್ ಯುಟಿಲೈಸೇಷನ್ ಆಫ್ ಐ ಟಿ ಸಿ ಆಫ್ ಯಾರಿದು ಮಮತಾ ಅಲ್ಲ, ಕಂಚನ ಟ್ರೇಡಿಂಗ್ ಅಲ್ಲ, ಅದು ಕಂಚನ ಟ್ರೇಡಿಂಗ್. ಕಂಚನ ಟ್ರೇಡಿಂಗ್ ಹಾವೇರಿ ಫಾರ್ ದಿ ಮಂತ್ ಯಾವುದು ಇದು, ಫಾರ್ ದಿ ಮಂತ್ ಆಫ್ ಆಗಸ್ಟ್ 2024 ಅಂತ ಬರೀರಿ ನೀವು. ಪರ್ಟಿಕ್ಯುಲರ್ಸ್ ಐ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಫಸ್ಟ್ ಜಿ ಎಸ್ ಟಿ ಪೇಯಬಲ್ ಎಲ್ಲೈತ್ರಿ, ಜಿ ಎಸ್ ಟಿ ಪೇಯಬಲ್ ಎಲ್ಲೈತ್ರಿ, ಜಿ ಎಸ್ ಟಿ ಪೇಯಬಲ್ ಎಷ್ಟು ರೀ, ಐ ಜಿ ಎಸ್ ಟಿ ಕಾಲಮ್ 1,80,000 1,80,000 ಕರೆಕ್ಟಾ. ಆಮೇಲೆ ಸಿ ಜಿ ಎಸ್ ಟಿ ಕಾಲಮ್ 1,80,000, ಎಸ್ ಜಿ ಎಸ್ ಟಿ ಕಾಲಮ್ 1,80,000. ಡನ್. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಐ ಜಿ ಎಸ್ ಟಿ, ಐ ಟಿ ಸಿ ಆನ್ ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ ಅಂದರೆ ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು. ಐ ಜಿ ಎಸ್ ಟಿ ಅಂದರೆ ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು, ಐ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು. ಐ ಟಿ ಸಿ ಐತ್ರಿ, ಐ ಟಿ ಸಿ ಆನ್ ಐ ಜಿ ಎಸ್ ಟಿ ಎಷ್ಟೈತ್ರಿ, 1,02,000 1,02,000. ನಿಮ್ಮ ಕಡೆ ಎಷ್ಟು ಬ್ಯಾಲೆನ್ಸ್ ಐತ್ರಿಪ್ಪ, 1,80,000 ನಿಮ್ಮ ಕಡೆ ಬ್ಯಾಲೆನ್ಸ್ ಐತ್ರಿ. ಲೆಸ್ ಮಾಡಕ್ಕೆ ಎಷ್ಟು ರೀ, ಐ ಜಿ ಎಸ್ ಟಿ ಅಲ್ಲೇ 1,02,000, ಇಲ್ಲೇ 1,80,000, ಇಲ್ಲೇ 1,02,000. 1,80,000 ಒಳಗೆ 1,02,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ, ಆರಾಮ್ ಬರ್ತೈತೆ ರೀ. ಪೂರ ಅಮೌಂಟ್ ಲೆಸ್ ಮಾಡಿರಿ, 1,02,000. ಎಷ್ಟು ಉಳಿತ್ರಿ ಬ್ಯಾಲೆನ್ಸ್, 78,000. ಹಾಂ 78,000 ಉಳಿತ್ರಿ ಬ್ಯಾಲೆನ್ಸ್, ಹೌದಲ್ಲ. 1,80,000 ಮೈನಸ್ 1,02,000 ಮಾಡಿರಿ, 78,000. ಪೂರ ಅಮೌಂಟ್ ಹೋತಲ್ಲ ಇದು, ಪೂರ ಅಮೌಂಟ್ 1,02,000 ಪೂರ ಅಮೌಂಟ್ ರಿಕವರ್ ಆಗಿತ್ತಲ್ಲ, ಪೂರ ಲೆಸ್ ಆಗಿತ್ತಲ್ಲ, ಪೂರ ಲೆಸ್ ಆಗಿತ್ತು ರೀ. ಓಕೆ, ಇದು ಸಿ ಜಿ ಎಸ್ ಟಿಗೆ ಟಚ್ ಮಾಡೋಂಗಿಲ್ಲ, ಎಸ್ ಜಿ ಎಸ್ ಟಿಗೆ ಟಚ್ ಮಾಡೋಂಗಿಲ್ಲ, ಯಾಕಂದ್ರೆ ಪೂರ ಅಮೌಂಟ್ ಹೋಗಿತ್ತು ಇದು. 1,80,000 ಮೈನಸ್ ಡ್ಯಾಶ್ 1,80,000, ಸೇಮ್ ಇಲ್ಲೇ 1,80,000. ಓಕೆ, ನೆಕ್ಸ್ಟ್ ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂದರೆ ಯಾವ ಕಾಲಮ್ ಹೋಗ್ಬೇಕು ನೀವು, ಸಿ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು, ಹೌದಲ್ಲ. ಸಿ ಜಿ ಎಸ್ ಟಿ ಅಂದರೆ ಏನ್ರಿಪ್ಪ, ಸಿ ಜಿ ಎಸ್ ಟಿ ಕಾಲಮಲ್ಲಿ ಹೋಗ್ಬೇಕು. ಐ ಟಿ ಸಿ ಆನ್ ಸಿ ಜಿ ಎಸ್ ಟಿ ಎಷ್ಟೈತ್ರಿಪ್ಪ, 1,15,000. ನಿಮ್ಮ ಕಡೆ ಎಷ್ಟೈತ್ರಿ ಬ್ಯಾಲೆನ್ಸ್ ಅಲ್ಲೇ, 1,80,000. ಇಲ್ಲಿ ಎಷ್ಟು ಲೆಸ್ ಮಾಡ್ಬೇಕು ನೀವು, ಅಲ್ಲಿ 1,15,000. 1,18,000 1,80,000 ಒಳಗೆ 1,15,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ, ಆರಾಮ್ ಬರ್ತೈತೆ ರೀ. ಪೂರ ಅಮೌಂಟ್ ಲೆಸ್ ಮಾಡಿರಿ, 1,15,000. ಇಲ್ಲಿ ಟಚ್ ಮಾಡೋಂಗಿಲ್ಲ, ಇಲ್ಲಿ ಟಚ್ ಮಾಡೋಂಗಿಲ್ಲ, ಯಾಕ್ರಿ ಪೂರ ಅಮೌಂಟ್ ಹೋಗಿತ್ತು ರೀ, ಪೂರ ಅಮೌಂಟ್ ರಿಕವರ್ ಆಗೈತೆ ರೀ. 1,15,000 ಲೆಸ್ ಮಾಡಿದ್ದು 1,80,000 ಮೈನಸ್ 1,15,000 ಎಷ್ಟು ಉಳಿತು ರೀ ಬ್ಯಾಲೆನ್ಸ್, 65,000. 65,000 ಇಲ್ಲೇ ಸೇಮ್ 78,000, ಇಲ್ಲೇ 1,80,000. ಪೂರ 1,15,000 ಹೋಗಿತ್ತು ರೀ. ಡನ್, ಬ್ಯಾಲೆನ್ಸ್ ಅವೈಲೇಬಲ್. ನೆಕ್ಸ್ಟ್ ಲೆಸ್ ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ. ಎಸ್ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಇಲ್ಲ ಐತ್ರಿ, ಎಸ್ ಜಿ ಎಸ್ ಟಿ, ಹೌದಲ್ಲ. ಎಸ್ ಜಿ ಎಸ್ ಟಿ ಕಾಲಮ್ ಇಲ್ಲ ಐತ್ರಿ, ಎಸ್ ಜಿ ಎಸ್ ಟಿ. ಐ ಟಿ ಸಿ ಆನ್ ಎಸ್ ಜಿ ಎಸ್ ಟಿ ಎಷ್ಟ್ರಿಪ್ಪ, 1,10,000. ನಿಮ್ಮ ಕಡೆ ಎಷ್ಟೈತ್ರಿ ಅಮೌಂಟ್, 1,80,000. 1,80,000 ಒಳಗೆ ಎಷ್ಟು ಲೆಸ್ ಮಾಡ್ಬೇಕು ನೀವು, ಇಲ್ಲಿ 1,10,000 ಲೆಸ್ ಮಾಡ್ಬೇಕು. 1,80,000 ಒಳಗೆ 1,10,000 ಲೆಸ್ ಮಾಡಕ್ಕೆ ಬರ್ತೈತೆ ರೀ, ಪೂರ ಅಮೌಂಟ್ ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಆರಾಮ್ ಲೆಸ್ ಮಾಡಿರಿ, 1,10,000 ಲೆಸ್ ಮಾಡಿರಿ. ಮಾಡಿರಿ 1,80,000 ಮೈನಸ್ 1,10,000 ಮಾಡಿರಿ, 70,000 ಅಲ್ಲ, 70,000. ಇಲ್ಲೇ ಏನು ಮಾಡೋ ಬರೋಂಗಿಲ್ಲ, 65,000. ಇಲ್ಲಿ ಏನು ಮಾಡೋ ಬರೋಂಗಿಲ್ಲ, 78,000. ಇದು ಏನ್ರಿ ಬ್ಯಾಲೆನ್ಸ್ ಅವೈಲೇಬಲ್. ಪೂರ 1,10,000 ಪೂರ ಅಮೌಂಟ್ ಹೋಗಿತ್ತಲ್ಲ. ಓಕೆ, ಡನ್, ಮುಗೀತು ರೀ. ಇದು ಬ್ಯಾಲೆನ್ಸ್ ಅವೈಲೇಬಲ್ ಮುಗೀತು ನೋಡ್ರಿಪ್ಪ. ಇಲ್ಲಿ ಏನ್ರಿಪ್ಪ ನಿಮ್ದು 10 ಮಾರ್ಕ್ಸ್ ಸೊಲ್ಯೂಷನ್ ಮುಗೀತು. 1 ಮಿನಿಟ್ ಚೆಕ್ ಮಾಡ್ತೇನೆ ರೀ, ವಿಡಿಯೋ ಕರೆಕ್ಟ್ ಐತಿಲ್ಲ ಅಂತ. ओके करेक्ट है जी। ओके, समझ में आया आप लोगों को क्या बोल के, ठीक है। हाँ देखो यहाँ पे क्वेश्चन क्या है, ड्यूरिंग अगस्त 2024 द सप्लाईज मेड बाय कंचना ट्रेडिंग हावेरी। वो कहाँ पे रहती है, वो कंपनी कहाँ पे है, हावेरी में है।
पहला क्या दिया इन्फॉर्मेशन ने, इंटर स्टेट सप्लाई बोल के दिया। अब यहाँ पे देखो इनवर्ड सप्लाई आउटवर्ड सप्लाई बोल के है। इनवर्ड सप्लाई का मतलब है परचेज, आउटवर्ड सप्लाई का मतलब है सेल्स। बट यहाँ पे इनवर्ड सप्लाई नहीं दिया, आउटवर्ड सप्लाई नहीं दिया, सिर्फ क्या दिया, ओनली सप्लाई करके दिया। क्या दिया, सिर्फ सप्लाई करके दिया। सिर्फ सप्लाई का मतलब क्या बोलो, सेल्स। सप्लाई का मतलब क्या है, सेल्स। इनवर्ड सप्लाई का मतलब परचेज, आउटवर्ड सप्लाई का मतलब सेल्स। लेकिन इनवर्ड भी नहीं दिया, आउटवर्ड भी नहीं दिया, सिर्फ क्या दिया उन्हें, सप्लाई करके दिया। सप्लाई करके दिया तो सेल्स। इंटर स्टेट सप्लाई मतलब इंटर स्टेट सेल्स, कहाँ पे आता, सेल्स यहाँ पे आता। इंट्रा स्टेट सप्लाई मतलब इंट्रा स्टेट सेल्स, कहाँ पे आता, सेल्स में आता। यहाँ पे याद रख लो। इंटर का इंटर स्टेट का मतलब क्या, कौन सा जीएसटी एप्लीकेबल होता है, इंटर स्टेट में आईजीएसटी एप्लीकेबल होता है। आईजीएसटी कितना है, 18%। इंट्रा स्टेट का मतलब दो जीएसटी, सीजीएसटी और एसजीएसटी। कितना है जीएसटी का रेट है, 18%, मतलब हाफ करो, 9%, 9%, सीजीएसटी 9%, एसजीएसटी 9%। ऑन 1/8/2024 ये कौन सा है, ओपनिंग बैलेंस। द ईसीएल का मतलब क्या है, इलेक्ट्रॉनिक क्रेडिट लेजर, मतलब आईटीसी अवेलेबल। क्या है, आईटीसी कौन सा आईटीसी, ओपनिंग आईटीसी। ओपनिंग बैलेंस आईटीसी में ओपनिंग बैलेंस, वो डेट लिखना कितना दिया, आईजीएसटी 2000 लो बोला, एसजीएसटी नील लो बोला, सीजीएसटी 4000 लो बोला। ठीक है, नेक्स्ट जीएसटी पेड ऑन इनपुट सप्लाई। इनवर्ड सप्लाई बोले तो सेम, इनपुट सप्लाई बोले तो सेम। इनवर्ड सप्लाई और इनपुट सप्लाई मतलब क्या, इनवर्ड सप्लाई और इनपुट सप्लाई का मतलब क्या, परचेस। परचेस कहाँ पे है, यहाँ पे परचेस, यहाँ पे लेना। इनपुट सप्लाई का मतलब क्या है, परचेस, यहाँ पे लेना। ठीक है, यहाँ पे इंट्रा स्टेट परचेज है, इंटर स्टेट परचेज है, कुछ भी मेंशन किया गया उन्हें, इंट्रा स्टेट परचेज, इंटर स्टेट परचेज बोल के कुछ भी मेंशन नहीं किया। मतलब इंट्रा स्टेट परचेज भी नहीं दिया, इंटर स्टेट परचेज भी नहीं दिया, सिर्फ जीएसटी पेड दिया। जीएसटी पेड, उसके ऊपर आईजीएसटी इतना लो, सीजीएसटी है, एसजीएसटी रेडीमेड दिया। कैलकुलेट द जीएसटी पेएबल आफ्टर यूटिलाइजिंग द आईटीसी। आओ सबसे पहले नंबर 1, कंप्यूटेशन ऑफ जीएसटी पेएबल ऑन सेल्स पर्टिकुलर्स, आईजीएसटी, सीजीएसटी, एसजीएसटी। आईजीएसटी 18% क्यों, यहाँ पे इंटर स्टेट का मतलब आईजीएसटी, आईजीएसटी कितना है, 18%। इंट्रा स्टेट का मतलब क्या है, सीजीएसटी और एसजीएसटी। जीएसटी का रेट कितना है, 18%, हाफ करो 9%, सीजीएसटी 9%, एसजीएसटी 9%। सेम कॉपी पेस्ट कर लो। ठीक है, ओके। अब यहाँ पे सेल्स, पूरा सेल्स का नहीं है, यहाँ पे सबसे पहले क्या दिया इन्हें, इंटर स्टेट सेल्स। इंटर स्टेट सेल्स कितना है, वो 10 लाख। इंटर स्टेट सेल्स कितना है, 10 लाख इंटू कितना परसेंट है, जीएसटी 18%, आईजीएसटी 18%, करो कितना होता है, 1,80,000। इंटर है नहीं, इंटर मतलब आईजीएसटी कॉलम में 1,80,000 डैश डैश हुआ है। इंट्रा स्टेट यहाँ पे ना, इंट्रा स्टेट सप्लाई, इंट्रा स्टेट सेल्स कितना है, 20 लाख, 20 लाख ले लो। जीएसटी का रेट कितना है, 18%। इंट्रा का मतलब क्या है, सीजीएसटी और एसजीएसटी 9%, 9% कॉमन है, 9%, 9% लो कॉमन। इंट्रा का मतलब क्या है, सीजीएसटी और एसजीएसटी 9% दोनों में कॉमन, 9 लो, 9% कितना होता है, 1,80,000, 1,80,000। आईजीएसटी नहीं आता क्यों, वो तो इंट्रा है। हुआ, ये भी हुआ। आप दोनों का टोटल कर लो, सभी कॉलम का टोटल कर लो, इसको क्या बोलते हैं, जीएसटी पेएबल बोलते हैं। हो गया। नेक्स्ट नंबर 2, कंप्यूटेशन ऑफ आईटीसी अवेलेबल ऑन परचेजेस। ओपनिंग बैलेंस दिया उन्हें वहाँ पे, ईसीएल बोले तो क्या, आईटीसी का ओपनिंग बैलेंस, आईटीसी का ओपनिंग बैलेंस, डेट कौन सा, 1/8/2024। आईजीएसटी कितना लो, 2000 लो आईजीएसटी। एसजीएसटी कितना है, नील है। सीजीएसटी कितना है, 5000 है। ओके, हुआ ये भी। जीएसटी पेड ऑन इनपुट सप्लाईज, इनपुट सप्लाई का मतलब क्या है, परचेज। रेडीमेड जाने पर जीएसटी पेड लो बोल के, जीएसटी पेड लो कितना है, जीएसटी रेडीमेड 1 लाख, सीजीएसटी 1,10,000, एसजीएसटी 1,10,000। यहाँ पे इंट्रा स्टेट परचेज भी नहीं है, इंटर स्टेट परचेज भी नहीं है, मतलब डैश डैश सभी। टोटल कर लो इसका, टोटल इसका तीनों का टोटल कर लो, क्या था, आईटीसी अवेलेबल। हो गया। नेक्स्ट, कंप्यूटेशन ऑफ यूटिलाइजेशन ऑफ आईटीसी ऑफ कंचना ट्रेडिंग फॉर द मंथ ऑफ अगस्त 2024। लिख लो, फॉर्मेट कॉपी पेस्ट। जीएसटी पेएबल काम पे है, जीएसटी पेएबल, आईजीएसटी 1,80,000, सीजीएसटी 1,80,000, एसजीएसटी 1,80,000 लेस आईटीसी ऑन आईजीएसटी। आईजीएसटी नहीं है पे, आईजीएसटी कॉलम में आओ, आईजीएसटी कॉलम में आओ। कितना है आईटीसी ऑन आईजीएसटी कितना है, 1,02,000। तुम्हारे पास अमाउंट कितना है आईजीएसटी का,
1,80,000 यहाँ पे लेस करना कितना 1,02,000 1,80,000 में से 1,02,000 लेस करने आता पूरा अमाउंट लेस करने आता पूरा अमाउंट लेस करो कितना बचा 78,000 पूरा अमाउंट 1,02,000 पूरा अमाउंट रिकवर हुआ ओके डन खत्म हुआ यहाँ पे टच नहीं करे यहाँ पे भी टच नहीं करे ऐसा जैसा सेम टू सेम बैलेंस अवेलेबल नेक्स्ट लेस ITC ऑन CGST मतलब यहाँ पे जाना CGST कॉलम में ITC ऑन CGST कितना है 1,15,000 तुम्हारे पास कितना यहाँ पे अमाउंट है 1,80,000 1,80,000 में से 1,15,000 लेस करने आता पूरा अमाउंट लेस करने आता 1,15,000 पूरा अमाउंट लेस करो 1,80,000 माइनस 1,15,000 बचा कितना 65,000 इसको भी टच नहीं करे इसको भी टच नहीं करे जैसा अमाउंट है सेम टू सेम कॉपी पेस्ट कर लो बैलेंस अवेलेबल पूरा अमाउंट 1,15,000 पूरा अमाउंट रिकवर हुआ लेस ITC ऑन SGST मतलब ये वाला कॉलम SGST कॉलम SGST का कितना अमाउंट है ITC ऑन SGST 1,10,000 तुम्हारे पास अमाउंट कितना है ऊपर है 1,80,000 1,80,000 में से 1,10,000 पूरा अमाउंट लेस करना था पूरा अमाउंट लेस कर लो और कितना बचा 70,000 पूरा अमाउंट रिकवर हुआ 1,10,000 पूरा अमाउंट रिकवर हुआ हो गया इसको टच नहीं करे इसको भी टच नहीं करे सेम जैसा बैलेंस वैसा ले लो इसको क्या बोलते हैं बैलेंस अवेलेबल ये है सिंपल क्वेश्चन वैसे सभी क्वेश्चन सिंपल है बट कॉमन सेंस यूज करना है यहाँ पे GST बहुत ईजी है hope you understood this question very well please take the screenshot we will further continue some important problems this is also important okay take down the screenshot